ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಒಂದೇ ಒಂದು ಮನವಿ, ದಯವಿಟ್ಟು ಪರಿಸರ ಸ್ನೇಹಿ ಗೌರಿ ಗಣೇಶ ಹಬ್ಬ ಆಚರಿಸಿ. ಪರಿಸರಕ್ಕೆ ಮಾರಕವಾಗೋ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಂದ ದೂರ ಇರಿ. ಇದೇ ಒಂದು ಸಂದೇಶದೊಂದಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮ ನಾವು ಆರಂಭಿಸ್ತಾ ಇದ್ದೀವಿ. ಇವತ್ತು ನಮ್ಮ ಜೊತೆ ರಿಯಲ್ ಜೋಡಿ ಇದ್ದಾರೆ. ಯಾರವರು ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀವಿ. ಆದರೆ ಅದಕ್ಕೂ ಮುಂಚೆ ನಾನು ಪೀಠಿಕೆ ನಿಮ್ಮ ಮುಂದೆ ಇಟ್ಬಿಡ್ತೀನಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನೇಟಿವಿಟಿಗೆ ತಕ್ಕ ಸಿನಿಮಾಗಳು ಜನರನ್ನ ಇನ್ನಿಲ್ಲದಂತೆ ರಂಜಿಸ್ತಾ ಇದೆ. ಹಾಗೇ ಒಂದು ಸಿನಿಮಾ ನಿಮ್ಮೆಲ್ಲರನ್ನ ರಂಜಿಸೋದಕ್ಕೆ ಸೆಪ್ಟೆಂಬರ್ 5ನೇ ತಾರೀಕು ಬರ್ತಾ ಇದೆ. ಈಗಾಗಲೇ ನೀವು ಹಾಡುಗಳನ್ನು ನೋಡಿದ್ದೀರಾ, ಟೀಸರ್ ನೋಡಿದ್ದೀರಾ, ಫಸ್ಟ್ ಲುಕ್ ನೋಡಿದ್ದೀರಾ. ಇದೆಲ್ಲದರಿಂದ ಬಹಳಷ್ಟು ಕುತೂಹಲ ಮೂಡಿಸಿರುವ ಏಳುಮಲೈ ಸಿನಿಮಾ ತಂಡ ಇವತ್ತು ನಮ್ಮ ಜೊತೆ ಇದೆ. ಸೆಪ್ಟೆಂಬರ್ 5ನೇ ತಾರೀಕು ಬೆಳ್ಳಿತೆರೆಗೆ ಏಳುಮಲೈ ಬರ್ತಾ ಇದೆ. ಹಾಗಾದ್ರೆ ಈ ಸಿನಿಮಾದ ವಿಶೇಷತೆ ಏನು ಅನ್ನೋದರ ಜೊತೆಗೆ ನಮ್ಮ ಜೊತೆ ಅವರು ಗೌರಿ ಗಣೇಶ ಹಬ್ಬನ ಆಚರಿಸ್ತಾ ಇದ್ದಾರೆ. ಸೊ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ವೀಕ್ಷಕರೇ, ಈಗಾಗಲೇ ಹೇಳಿದೆ ಏಳುಮಲೈ ಸಿನಿಮಾ ನೇಟಿವಿಟಿಯನ್ನು ಹೊದ್ದುಕೊಂಡು ಬರ್ತಾ ಇರೋ ಸಿನಿಮಾ ಅಂತ. ಸೊ ಈಗ ಅವರೆಲ್ಲರನ್ನ ಇಂಟ್ರೊಡ್ಯೂಸ್ ಮಾಡೋ ಸಮಯ. ಸೊ ನಾನು ಯಾರನ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಲಿ? ರಿಯಲ್ ಜೋಡಿನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿಬಿಡ್ಲಾ? ಸೊ ನಿರ್ದೇಶಕರಾಗಿ ಈಗಾಗಲೇ ನಿಮ್ಮ ಮನಸ್ಸನ್ನ ಕದ್ದು ಗೆದ್ದಿರುವ ತರುಣ್ ಮತ್ತು ಸೋನಲ್ ರಿಯಲ್ ಜೋಡಿ ನಮ್ಮ ಜೊತೆ ಇದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು. ಹೇಗಿದ್ದೀರಾ? ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮ್ಗೆ. ನಿಮಗೂ ಹಬ್ಬದ ಶುಭಾಶಯಗಳು. ಸೊ ಈಗ ಒಂಚೂರು ನಮ್ಮ ರೀಲ್ ಜೋಡಿನ ಇಂಟ್ರೊಡ್ಯೂಸ್ ಮಾಡ್ಬಿಡೋಣ. ಸೊ ರೀಲ್ ಜೋಡಿ ಆದ್ರೆ ನಾಯಕಿಯಾಗಿ ಅಬ್ಬರಿಸ್ತಾ ಇರೋ ರಾಣಾ ಮತ್ತು ಪ್ರಿಯಾಂಕಾ ನಮ್ಮ ಜೊತೆ ಇದ್ದಾರೆ. ನಿಮ್ಮಿಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮ್ಗೆ. ರಿಯಲ್ ಅಂಡ್ ರೀಲ್ ಜೋಡಿಯ ಜೊತೆ ಇವತ್ತಿನ ಗೌರಿ ಗಣೇಶ ಹಬ್ಬನ ನಾವು ಆಚರಿಸ್ತಾ ಇದ್ದೀವಿ. ತರುಣ್ ಸುಧೀರ್ ಅವರು ನಿರ್ಮಾಣಕ್ಕೆ ಕೈ ಹಾಕಿದ್ದಾರೆ. ನಿರ್ದೇಶಕರಾಗಿ ಅವರು ಅಬ್ಬರಿಸಿದ್ರದನ್ನ ನೀವು ನೋಡಿದ್ದೀರಾ. ಆದರೆ ನಿರ್ಮಾಪಕರಾಗಿ ಈಗ ಎಂಟರ್ ಆಗ್ತಾ ಇದ್ದಾರೆ. ಸೊ ನಿರ್ಮಾಪಕರ ಮಾತನ್ನ ಮೊದಲು ಕೇಳಿ, ಆಮೇಲೆ ರಾಣಾ ಅವ್ರ ಹತ್ರ ನಾನು ಬರ್ತೀನಿ. ನಿರ್ಮಾಪಕರಾದ ತರುಣ್ ಸುಧೀರ್ ಅವರೇ, ಗೌರಿ ಗಣೇಶ ಹಬ್ಬ ಹೊಸ ಹುರುಪು ತರ್ತಾ ಇದೆ, ಹೊಸ ಜೋಶ್ ತರ್ತಾ ಇದೆ, ಸ್ವಲ್ಪ ಟೆನ್ಷನ್ನು ತರ್ತಾ ಇದೆ. ನಿರ್ಮಾಪಕರಾಗಿ ತರುಣ್ ಸುಧೀರ್. ಟೆನ್ಷನ್ ಏನಿಲ್ಲ ನನಗೆ, ಖಂಡಿತವಾಗ್ಲೂ ಟೆನ್ಷನ್ ಇಲ್ಲ. ಸಿನಿಮಾ ಏನು ಅಂತಂದ್ರೆ ನಮಗೆ ಈ ಟೈಮಲ್ಲಿ ಸಿನಿಮಾ ರೆಡಿ ಮಾಡೋದು ಅಷ್ಟೇ ವರ್ಕ್ ಅದು. ಸೊ ಇಟ್ ಇಸ್ ಆಲ್ವೇಸ್ ಲಿಟಲ್ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ನನಗೆ ಯಾವತ್ತೂ ನನಗೆ ಸಿನಿಮಾ ಆಗಲಿ ಸಿನಿಮಾ ಕೆಲಸಗಳಾಗಲಿ ನಂಗೆ ಟೆನ್ಷನ್ನು ಆ ಥರ ಪ್ರೆಷರ್ ಥರ ಫೀಲ್ ಮಾಡಲ್ಲ ನಾನು. ಆ್ಯಂಡ್ ಪ್ರೊಡ್ಯೂಸರ್ ಆಗಿರೋದ್ರಿಂದ ನನಗೆ ಇನ್ನೂ ಸ್ವಲ್ಪ ಕಾಮ್ ಆಗಿದ್ದೀನಿ. ಬಿಕಾಸ್ ಡೈರೆಕ್ಟರ್ ಆಗಿದ್ದ ಇನ್ನೂ ಟೆಕ್ನಿಕಲಿ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ ನಮಗೆ. ಸೊ ಈಗ ಐ ಹ್ಯಾವ್ ಅ ವೆರಿ ಗುಡ್ ಡೈರೆಕ್ಟರ್ ಕಾಲ್ಡ್ ಪುನೀತ್. ಅವರ ಟೆಕ್ನಿಕಲ್ ಅದೆಲ್ಲ ನೋಡ್ಕೋತಾ ಇದ್ದಾರೆ. ಅವ್ರಿಗೆ ಏನು ಒದಗಿಸ್ಕೊಡ್ಬೇಕು, ಏನು ಮಾನಿಟರ್ ಮಾಡಬೇಕು, ಅದನ್ನು ಮಾತ್ರ ಮಾಡ್ತಾ ಇದ್ದೀವಿ ನಾವು. ಆ್ಯಂಡ್ ಗೌರಿ ಗಣೇಶ ಹಬ್ಬ ಅಂತ ಅನ್ನೋದು ಎಲ್ಲದಕ್ಕೂ ಮೊದಲು ಅಂತಂದರೆ ಗಣೇಶನಿಂದಲೇ ಶುರು ಮಾಡ್ತೀವಿ ನಾವು. ವಿಘ್ನಗಳನ್ನೆಲ್ಲ ನಿವಾರಿಸಿ ಒಳ್ಳೇದಾಗಲಿ ಅಂತ ಗಣೇಶನ ಬೇಡ್ಕೋತೀವಲ್ಲ. ಸೊ ಹಾಗೆ ನಮಗೇನು ವಿಘ್ನಗಳು ಬರದೇ ಇರಲಿ ಅಂತ ಗಣೇಶ ಹಬ್ಬದಲ್ಲಿ ಬೇಡ್ಕೊಡೋದು ನಾವು ಅಷ್ಟೇ. ವಂಡರ್ಫುಲ್. ಸೋನಲ್ನ ನಾನು ಮಾತಾಡಿಸ್ತೀನಿ. ಅದಕ್ಕೆ ಮುಂಚೆ ನಮ್ಮ ಸಿನಿಮಾದ ನಾಯಕ ನಟ ರಾಣಾ ಅವ್ರನ್ನ ನಾನು ಮಾತಾಡಿಸ್ಬಿಡ್ತೀನಿ. ರಾಣಾ ಅವರೇ, ನಿಮ್ಮ ಅಭಿನಯ ನಾವು ಈಗಾಗಲೇ ಎಲ್ಲರೂ ನೋಡಿದ್ದೀವಿ. ಬಹಳಷ್ಟು ಮೆಚ್ಚುಗೆ ಕರ್ನಾಟಕದ ಜನರಿಂದ ನಿಮಗೆ ಸಿಕ್ಕಿದೆ. ಆದರೆ ಈ ಪೋಸ್ಟರು, ಟೀಸರು ಮತ್ತು ಫಸ್ಟ್ ಲುಕ್ ಬೇರೆನೇ ಕಥೆ ಹೇಳ್ತಾ ಇದೆ. ರಾಣಾ ಅವರು ಏನಾಗಿ ಬರ್ತಿದ್ದಾರೆ, ನಾವು ಏನು ನಿರೀಕ್ಷೆ ಮಾಡ್ಬೋದು? ಈ ಸಿನಿಮಾ ಬೇಸಿಕ್ಲಿ ತುಂಬ ಒಂದು ಎಲ್ರಿಗೂ ಕಾಡುತ್ತೆ ಈ ಕತೆ. ಆ ಥರ ಒಂದು ಕತೆ, ತುಂಬ ಒಂದು ನ್ಯಾಚುರಲ್ ಕತೆ ಇದು. ಅಂದರೆ ಫಸ್ಟ್ ಆಫ್ ಆಲ್ ಕತೆ ಬಗ್ಗೆ ಹೇಳ್ಬೇಕಂದ್ರೆ ಒನ್ ನೈಟ್ ಕತೆ ಆ್ಯಂಡ್ ಥ್ರಿಲ್ಲರ್ ಕತೆ, ಒಂದು ರಿಯಲ್ ಇನ್ಸಿಡೆಂಟ್ನ ತೊಗೊಂಡು ಮಾಡಿರೋ ಕತೆ. ಅದರಲ್ಲಿ ಒಂದು ಲವ್ ಸ್ಟೋರಿ. ನನಗೆ ಮೊದಲನೇ ಸಲದಿಂದನೇ ತರುಣ್ ಸರ್ ಆಗಿರಲಿ, ನಮ್ಮ ಡೈರೆಕ್ಟ್ರ್ ಪುನೀತ್ ಸರ್ ಆಗಿರಲಿ, ಅವ್ರು ಹೇಳಿದ್ದು ಒಂದೇ, ಇದನ್ನು ನಾವು ಯಾವ ರೀತಿಯೂ ಸುಮ್ಮನೆ ಒಂದು ಕಮರ್ಷಿಯಲ್ ಎಲಿಮೆಂಟ್ಸು, ಆಡಂಬರ ಅದು ಇದು ಏನು ಇಡೋದು ಬೇಡ, ತುಂಬ ನ್ಯಾಚುರಲ್ಲಾಗೆ ಒಂದು ಸಿಂಪಲ್ಲಾಗಿ ತೊಗೊಳೋಣ ಇದನ್ನ ಅಂತ. ಅದಕ್ಕೆ ನೀವು ಇವತ್ತು ನೋಡ್ತಾ ಇರೋದು ಟೀಸರ್ ಆಗಿರಲಿ, ಪೋಸ್ಟರ್ಗಳು ನೋಡಿದ್ರೆ ನಿಮ್ಗೆ ಅದು ಅನಿಸ್ಬೋದು ನೋಡಿದಾಗ. ತುಂಬ ಒಂದು ಸಿಂಪಲ್ ಹುಡುಗ, ಸಿಂಪಲ್ ಹುಡುಗಿ ಮಧ್ಯೆ ನಡೆಯೋ ಕತೆ. 2004 ನಡೆಯೋ ಕತೆ. ಸೊ ಆವಾಗ ಫೋನ್ ಇಲ್ಲ, ಸೋಷಿಯಲ್ ಮೀಡಿಯಾ ಇಲ್ಲ, ಅದೆಲ್ಲ ಇಲ್ಲ. ಸೊ ತುಂಬ ಒಂದು ಪ್ಯೂರ್ ಲವ್ ಸ್ಟೋರಿ ಅಂತ ಹೇಳ್ಬೋದು. ತರುಣ್ ಅವರೇ, ಮುಂದೆ ಪ್ರಶ್ನೆ ಕೇಳೋದಕ್ಕೆ ಮುಂಚೆ, ಯಾಕೆ ಈ ಜಾನರ್ನ ಸಿನಿಮಾ ಆಯ್ಕೆ ಮಾಡ್ಕೊಂಡ್ರಿ ನಿರ್ಮಾಣದ ವಿಷಯಕ್ಕೆ ಬಂದಾಗ? ಜಾನರ್ ಅಂತ ಏನು ಬರಲ್ಲ ಭಾವನವ್ರೆ. ಬೇಸಿಕಲಿ ನಮಗೇನು ಅನಿಸುತ್ತೆ ಅಂದರೆ, ಯಾವುದೋ ಒಂದು ಕತೆ ಕೇಳಿದಾಗ ನಿಮ್ಗೊಂದು ಎಕ್ಸೈಟ್ ಆಗುತ್ತೆ. ಅದು ಕಾಮಿಡಿ ಇರ್ಬೋದು, ಥ್ರಿಲ್ಲರ್ ಇರ್ಬೋದು, ಸಸ್ಪೆನ್ಸ್ ಇರ್ಬೋದು, ಆ್ಯಕ್ಷನ್ ಏನಾದರೂ ಇದ್ರೂ ಆ ಕತೆ ಕೇಳಿದಾಗ ನಿಮ್ಗೊಂದು ಎಕ್ಸೈಟ್ಮೆಂಟ್ ಬರಬೇಕದು. ಸೊ ಆ ಥರ ನನಗೆ ಪುನೀತ್ ಬಂದ ನನ್ನ ಜೊತೆಗೆ ಕಾಟೇರದಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾಯಿದ್ರು. ನನಗೆ ಅದಕ್ಕೂ ಮುಂಚೆ ಲಿರಿಕ್ ರೈಟರಾಗಿ ನನಗೆ ಪರಿಚಯ. ನಾವು ಗುರು ಶಿಷ್ಯರ ಪ್ರೊಡ್ಯೂಸ್ ಮಾಡಿದಾಗ್ಲೂ ಆಣೆ ಮಾಡಿ ಹೇಳ್ತೀನಿ ಅವರೇ ಬರ್ದಿದ್ದು ಅವಾಗ. ಸೊ ಅವಾಗಿಂದ ಒಂದು ಜರ್ನಿ ಇದೆ. ಹಾಗಾಗಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾನೆ ಐಡಿಯಾಸ್ ಹೇಳೋನು. ಸರ್ ಈ ಥರದೊಂದು ಐಡಿಯಾ ಇದೆ, ಈ ಥರದೊಂದು ಐಡಿಯಾ ಇದೆ ಅಂತ. ಅವ್ನು ಹೇಳಿದ ಹಲವಾರು ಐಡಿಯಾಗಳಲ್ಲಿ ಒಂದು ನನಗೆ ತುಂಬ ಕನೆಕ್ಟ್ ಆಗಿದ್ದು ಏಳುಮಲೆ ಕತೆ. ಅಂದರೆ ಆ ಬ್ಯಾಕ್ ಡ್ರಾಪೇ ತುಂಬ ಚೆನ್ನಾಗಿದೆ. ಅರ್ಲಿ 2000s ನಡೆದಂಥ ಒಂದು ನೈಜ ಘಟನೆ. ಅಂದರೆ ಅದು
ನೇಷನ್ ವೈಡ್ ನ್ಯೂಸ್ ಆಗಿತ್ತು, ನಾಟ್ ಓನ್ಲಿ ಸ್ಟೇಟ್ ವೈಸ್ ಅಲ್ಲ, ನೇಷನ್ ವೈಸ್ ಅದು ಸೌಂಡ್ ಆಗಿತ್ತು. ಆ ಬ್ಯಾಕ್ ಡ್ರಾಪಲ್ಲಿ ಒಂದು ಲವ್ ಸ್ಟೋರಿ ಹೇಳೋದು ತುಂಬ ಹೊಸದಾಗಿದೆ ಅಂತ ನನಗೆ ಅನಿಸಿ, ಆ್ಯಂಡ್ ಆ ಪ್ರಾಂತ್ಯನೇ ನಮಗೆ ಚಾಮರಾಜನಗರ ಬಾರ್ಡರ್ನಲ್ಲಿ ನಡೆಯುವಂಥದ್ದು ಒಂದು ಕತೆ ಇದು. ಹಾಗಾಗಿ ಏನೋ ಹೊಸದಾಗಿದೆಯಲ್ಲ ಇದು ಅಂತ ನನ್ನ ಎಕ್ಸೈಟ್ ಮಾಡಿದ್ದು. ಫಸ್ಟ್ ನಾನು ಪ್ರೊಡ್ಯೂಸ್ ಮಾಡಬೇಕು ಅಂತಿರಲಿಲ್ಲ, ಕಥೆಯಾಗಿ ಇಬ್ಬರು ಕೂತ್ಕೊಂಡು ಸರಿ ನೀನು ಡೆವಲಪ್ ಮಾಡಿದ್ದೀನ, ನನ್ನ ಕಡೆ ಏನು ಇನ್ಪುಟ್ಸ್ ಬೇಕೋ ಕೊಡ್ತೀನಿ ಅಂತಲೇ ನಾನು ಶುರು ಮಾಡಿದ್ದು. ಫೈನಲ್ ಆಗೋ ಅಷ್ಟೊತ್ತಿಗೆ ಹೌದು ಇದು ಒಳ್ಳೆ ಪ್ರಾಡಕ್ಟು, ಚೆನ್ನಾಗಿ ಮಾಡಿದ್ರೆ ಇದು ಒಳ್ಳೇದಾಗುತ್ತೆ ಅನ್ನೋದು ಇಂಟೆನ್ಷನಲ್ಲಿ ದೆನ್ ನಾನು ಮತ್ತು ನಮ್ಮ ಕೋ ಪ್ರೊಡ್ಯೂಸರ್ ಅಟ್ಲಾಂಟ ನಾಗೇಂದ್ರ ಅಂತ ನಾವಿಬ್ಬರು ಸೇರಿಕೊಂಡು ದೆನ್ ಪ್ರೊಡ್ಯೂಸ್ ಮಾಡಿದ ಸಿನಿಮಾ ಇದು. ಪ್ರೊಡಕ್ಷನ್ ಅಂದಾಗ ಒಂದು ಸ್ವಲ್ಪ ಜವಾಬ್ದಾರಿ ಸ್ವಲ್ಪ ಆರಂಭದಲ್ಲಿ ಏನು ಅನಿಸ್ತಾ ಇತ್ತು ನಿಮಗೆ ವೆನ್ ಯು ಥಾಟ್ ಆಫ್ ಪ್ರೊಡ್ಯೂಸಿಂಗ್ ಇಟ್? ಇಲ್ಲ, ಏನು ನಂಗೆ ಭಾವನವ್ರು ಬೇಸಿಕಲಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಬಂದಲ್ಲ, ನಾನು ಆ್ಯಕ್ಟರ್ ಆಗಿದ್ದಾಗ ಅಲ್ಲಿಂದ ವರ್ಕ್ ಆಗದೆ ನಾನು ಏನು ಶಿಫ್ಟ್ ಆದೆ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ. ಐ ಥಿಂಕ್ 2011 ರ್ಯಾಂಬೋ ಅಂತ ಒಂದು ಸಿನಿಮಾ, ಫಸ್ಟ್ ರ್ಯಾಂಬೋ ಅಂತ ಶರಣ್ ಅವರು ಮಾಡಿದ್ದು, ಅವರು ಹೀರೋ ಆಗಿ ಫಸ್ಟ್ ಎಂಟರ್ ಆಗ್ತಾರೆ. ಅದು ಶರಣ್ದೇ ಪ್ರೊಡಕ್ಷನ್, ಅಲ್ಲೂ ಅಟ್ಲಾಂಟ ನಾಗೇಂದ್ರ ಹೊರತು, ಬಟ್ ಶರಣ್ದೇ ಪ್ರೊಡಕ್ಷನ್. ಅದು ನನ್ನ ಪ್ರೊಡಕ್ಷನ್ ಲೆಕ್ಕದಲ್ಲೇ ಇತ್ತದು. ಶರಣ್ ಆದರೂ ಕೂಡ ನಂದೇ ಪ್ರೊಡಕ್ಷನ್ ಲೆಕ್ಕ, ನಾನೇ ನೋಡ್ಕೊತಿದ್ದೆ ಅದೆಲ್ಲನೂ. ಸೊ ನಾನು ಡೈರೆಕ್ಟರ್ ಆಗೋಕ್ಕಿಂತ ಮುಂಚೆಯಿಂದನೂ ಪ್ರೊಡಕ್ಷನ್ ನೋಡ್ಕೊಂಡೇ ಬಂದಿರೋವಂಥದ್ದು ನಾನು. ಆ ಬ್ಯಾನರಲ್ಲಿ 3 ಫಿಲಮ್ ಮಾಡಿದ್ವಿ. ಆಮೇಲೆ ನಾನೇ ಪ್ರೊಡ್ಯೂಸರ್ ಆಗಿ ರ್ಯಾಂಬೋ 2 ಅಂತ ಒಂದು ಸಿನಿಮಾ ಮಾಡಿದ್ವಿ, ಗುರು ಶಿಷ್ಯರು ಮಾಡಿದ್ವಿ. ಸೊ ನನಗೆ ಅದರದ್ದು ಫಸ್ಟಿಂದ ನಾನು ಡೈರೆಕ್ಟರ್ ಆದರೂ ಅಷ್ಟೇ, ಬರೆಯೋಕ್ಕಿಂತ ಮುಂಚೆ ಇದು ಪ್ರೊಡ್ಯೂಸರ್ಗೆ ಎಷ್ಟು ಫ್ರೆಂಡ್ಲಿ ಆಗಿರುತ್ತೆ, ಈ ಸೀನ್ ಎಕ್ಸಿಕ್ಯೂಟ್ ಮಾಡಬೇಕು ಅಂದರೆ ಏನಾಗುತ್ತೆ, ಪಾಸಿಬಲ್ ಇದೆಯಾ, ಅವಶ್ಯಕತೆ ಇದೆಯಾ, ಇದೆಲ್ಲ ನನ್ನ ತಲೆಯಲ್ಲಿ ಓಡುತ್ತೆ. ಸೊ ಹಾಗಾಗಿ ನನಗೆ ಪ್ರೊಡಕ್ಷನ್ ಅಂತ ಬಂದಾಗ ಇಟ್ ವಾಸ್ ನಾಟ್ ಅ ಬರ್ಡನ್ ಫಾರ್ ಮಿ. ಇಟ್ ವಾಸ್ ನನಗೆ ಕರೆಕ್ಟಾಗಿ ಗೊತ್ತು ಈ ಸಿನಿಮಾ ಏನು ಕೇಳ್ತಾ ಇದೆ, ಅದಕ್ಕೆ ಏನು ಮಾಡಬೇಕು, ಅದಷ್ಟು ನಂಗೆ ತುಂಬ ಕ್ಲಿಯರ್ ಆಗಿರುತ್ತೆ. ಹಾಗೇನೆ ಈ ಸಿನಿಮಾನು ಮಾಡಿರೋದು ನಾನು. ಓಕೆ, ಸೊ ಸೋನಲ್ ತುಂಬ ಪ್ರೀತಿಯಿಂದ ವಿಶ್ ಮಾಡಿದ್ರಿ ಆಲ್ ದಿ ಬೆಸ್ಟ್ ನಿಮ್ಮ ಹಬ್ಬಿಗೆ. ಯಾ, ಹೌ ಎಕ್ಸೈಟೆಡ್? ವೆರಿ ಮಚ್. ಸಿ ನನ್ನ ಸಿನಿಮಾ ನೋಡಿಲ್ಲ, ಸಿನಿಮಾ ಕತೆ ಗೊತ್ತಿಲ್ಲ, ಬಟ್ ಐ ನೋ ದ ಫ್ಯಾಕ್ಟ್ ದ್ಯಾಟ್ ಇವರೆಲ್ಲ ಈ ಇಡೀ ಟೀಮ್ ಅಷ್ಟು ಹಾರ್ಡ್ ವರ್ಕ್ ಹಾಕಿದ್ದಾರೆ. ತರುಣ್ ಅವರಾಗಿರಲಿ, ರಾನಾ ಆ್ಯಂಡ್ ಪ್ರಿಯಾಂಕಾ ಅವ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ, ನಮ್ಮ ಡೈರೆಕ್ಟರ್ ಆಗಿರಲಿ ಪುನೀತ್ ಅವರು, ಆ್ಯಂಡ್ ದ ಹೋಲ್ ಟೀಮ್ ಎಲ್ಲರೂ ಅಷ್ಟು ಹಾರ್ಡ್ ವರ್ಕ್ ಹಾಕಿದ್ದಾರೆ ಈ ಸಿನಿಮಾಗೆ. ಆ್ಯಂಡ್ ಡೇ ಆ್ಯಂಡ್ ನೈಟ್ ಅಂತ ಶೂಟ್ ಮಾಡಿದ್ದಾರೆ ಅವರು. ಸೊ ವೇರ್ ದೆರ್ ಇಸ್ ಹಾರ್ಡ್ ವರ್ಕ್ ಐ ಆಮ್ ಶೋರ್ ದೆರ್ ಇಸ್ ಸಕ್ಸಸ್. ಸೊ ಐ ಮೈ ಹೋಪ್ ಆ್ಯಂಡ್ ವಿಶ್ ದ ಟೀಮ್ ಆಲ್ ದ ಬೆಸ್ಟ್. ಸೊ ನೀವೇನು ಕಥೆ ಗೀತೆ ಏನು ತಿಳ್ಕೊಂಡಿಲ್ಲ? ನಾನು ಆಡಿಯನ್ಸ್ ಆಗೇನೆ ಹೋಗಿ ಸಿನಿಮಾ ನೋಡಿ. ಆಡಿಯನ್ಸ್ ಎಷ್ಟು ಎಕ್ಸೈಟೆಡ್ ಇದ್ದಾರೆ ಇವ್ರ ಸಿನಿಮಾ ಡೈರೆಕ್ಷನ್ ಆಗಿರಲಿ, ಪ್ರೊಡಕ್ಷನ್, ವಾಟ್ ಎವರ್, ನಾನು ಐ ವುಡ್ ವಾಂಟ್ ಟು ವಾಚ್ ಆ್ಯಂಡ್ ಎಂಜಾಯ್ ಆಸ್ ಅನ್ ಆಡಿಯನ್ಸ್. ಆವಾಗಲೇ ಆ ಒಂದು ಖುಷಿ ಸಿಗೋದಲ್ವಾ. ಸೊ ಐ ಆಮ್ ಆಲ್ಸೋ ವೇಟಿಂಗ್, ಒಂದು ಆಡಿಯನ್ಸ್ ಆಗಿ ಐ ಆಮ್ ವೇಟಿಂಗ್ ಟು ವಾಚ್ ಏಳುಮಲೆ. ವಂಡರ್ಫುಲ್. ಸೊ ಪ್ರಿಯಾಂಕಾ, ಇನ್ನೂ ಡಿಗ್ರೀಸಲ್ಲಿ ಗ್ರ್ಯಾಜುಯೇಷನ್ ಆಗ್ತಾ ಇದೆ ಆ್ಯಂಡ್ ಒಂದು ರಿಯಾಲಿಟಿ ಶೋ ಸುಧೀರ್ ಅವರ ಪರಿಚಯ ಆಗುತ್ತೆ, ಅವ್ರು ನಿಮ್ಮ ನಟನೆ ನೋಡ್ತಾರೆ, ನಿಮಗೊಂದು ಅವಕಾಶ ಕೊಡ್ತಾರೆ. ಐ ಥಿಂಕ್ ಇಟ್ ಲುಕ್ಸ್ ಲೈಕ್ ಅ ಫೇರಿ ಟೇಲ್. ಎಲ್ರಿಗೂ ಇಂಥ ಅವಕಾಶಗಳು ಸಿಗೋದಿಲ್ಲ. ಡೆಫಿನೆಟ್ಲಿ ಒಂದು ಅದ್ಭುತವಾದ ಅವಕಾಶ ನಿಮಗೆ. ಹೌ ಯು ಫೀಲಿಂಗ್? ತುಂಬ ಖುಷಿ ಆಗ್ತಿದೆ ಮ್ಯಾಮ್. ಫಸ್ಟ್ ನಾನು ಮಹಾನಟಿಗಿಂತ ಮುಂಚೆನೇ ತರುಣ್ ಸರ್ ಡೈರೆಕ್ಟ್ ಒಂದು ಬಿಗ್ ಡೈರೆಕ್ಟರ್ ಅಂತ ಗೊತ್ತಿತ್ತು, ಬಟ್ ಯಾವತ್ತೂ ಮೀಟ್ ಮಾಡಿರಲಿಲ್ಲ. ಆ್ಯಂಡ್ ಮೀಟ್ ಮಾಡಬೇಕು ಅನ್ನೋದೊಂದಿತ್ತು. ಅವ್ರ ಪ್ರೊಡಕ್ಷನಲ್ಲಿ, ಅವ್ರ ಡೈರೆಕ್ಷನಲ್ಲಿ ಒಂದು ಸಣ್ಣ ಪಾತ್ರ ಸಿಕ್ಕಿದ್ರೆ ಸಾಕು ಅಂತ ನಾನು ಆಗ ಅಂದ್ಕೊಳ್ತಾ ಇದ್ದೆ. ಅದೇ ಮಹಾನಟಿ ಸಿಕ್ಕಿದಾಗ ಜಡ್ಜಸ್ ಯಾರಿದ್ದಾರೆ ಗೆಸ್ ಮಾಡಿ ಅಂದಾಗ ನಾವು ಅನ್ಕೋತಾ ಇದ್ವಿ ಎಲ್ರೂ ತರುಣ್ ಸರ್ ಬರಬೇಕು ಅಂತ. ತರುಣ್ ಸರ್ ಬಂದಾಗ ತುಂಬ ಖುಷಿ ಆಯಿತು. ಎಷ್ಟೇ ಕಾನ್ಫಿಡೆನ್ಸಿಂದ ಮಾತಾಡಿದ್ರು ನಾವು ಸ್ಟೇಜ್ ಮೇಲೆ, ಅದೊಂದು ತರುಣ್ ಸರ್ನ ನೋಡಿದ ತಕ್ಷಣ ಭಯ ಆಗೋಗ್ತಿತ್ತು ನಮಗೆ, ಏನೂ ಬರ್ತಾನೆ ಇರಲಿಲ್ಲ. ಆ್ಯಂಡ್ ನಮ್ಮ ಗ್ರಾಫ್ ಮೇಲೆ ಹೋಗಲಿ ಕೆಳಗಡೆ ಹೋಗಲಿ ಸರ್ ಪ್ರತಿ ಸಲ ಕಾಂಪ್ಲಿಮೆಂಟ್ಸ್ ಕೊಡೋದಾಗಿರ್ಬೋದು, ಆ್ಯಂಡ್ ನಾವು ಏನೇ ತಪ್ಪು ಮಾಡಿದ್ರು ಅದನ್ನು ಅಲ್ಲೇ ತಿದ್ದುತ್ತಾ ಇದ್ರು. ಇದನ್ನೆಲ್ಲ ನೋಡ್ತಾ ಇದ್ವಿ. ಆ್ಯಂಡ್ ಫಿನಾಲೆಯಲ್ಲಿ ಸರ್ ಅವ್ರ ಕಡೆಯಿಂದ ಒಂದು ಬ್ಲೆಸ್ಸಿಂಗ್ ಸಿಗುತ್ತೆ, ಒಳ್ಳೇದಾಗಲಿ ಅಂತ. ಅದಾದಮೇಲೆ ಈ ಥರ ಒಂದು ಏಳುಮಲೆ ಸಿನಿಮಾದಲ್ಲಿ ಅವ್ರ ಪ್ರೊಡಕ್ಷನಲ್ಲೇ ನನಗೆ ಅವಕಾಶ ಸಿಗತ್ತೆ. ತುಂಬ ಕೋಇನ್ಸಿಡೆನ್ಸ್ ಅನಿಸುತ್ತೆ ಮ್ಯಾಮ್. ಅವ್ರ ಬ್ಲೆಸ್ಸಿಂಗ್ ಸಿಕ್ಕಿದ್ದು ನೆಕ್ಸ್ಟೇ ಅವ್ರ ಪ್ರೊಡಕ್ಷನಲ್ಲೇ ನನಗೆ ವರ್ಕ್ ಮಾಡಿದ್ದು ಸಿಕ್ಕಿದ್ದು ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಐ ಫೀಲ್ ತುಂಬ ಪ್ರೌಡ್ ಫೀಲ್ ಆಗುತ್ತೆ ನನಗೆ. ಆಫೀಸ್ಗೆ ಹೋದಾಗಲೂ ಅಷ್ಟೇ ತುಂಬ ಭಯದಿಂದಾನೇ ಹೋದೆ. ಆ್ಯಂಡ್ ಸರ್ ಒಂದು ಮೆಸೇಜ್ ಹಾಕಿದ್ರು ರಾತ್ರಿ, ಈ ಥರ ಒಂದು ಸ್ಟೋರಿ ಇದೆ ಬಂದು ಕೇಳು ಅಂತ. ಆವಾಗ ನಂಗೆ ನಿದ್ದೆನೇ ಬರ್ತಾ ಇಲ್ಲ. ನಾಳೆ ಹೇಗೆ ಹೋಗೋದು, ಯಾವ ಥರ ಡ್ರೆಸ್ ಮಾಡ್ಕೊಳ್ಳೋದು, ಹೇಗೆ ರೆಡಿ ಆಗೋದು, ತರುಣ್ ಸರ್ ಜೊತೆ ಹೇಗೆ ಮಾತಾಡೋದು, ಅದೇ ನರ್ವಸಲ್ಲೇ ಹೋದೆ. ಅಲ್ಲಿ ಹೋದಾಗ ಗೊತ್ತಾಯಿತು ಸರ್ ಹೊರ್ಗಡೆ ಮಾತ್ರ ಅಷ್ಟು ಡೈರೆಕ್ಟರ್, ಅವ್ರ ಜೊತೆ ಹೇಗೆ ಮಾತಾಡೋದು ಈ ಥರ ಫೀಲ್ ಆಗುತ್ತೆ. ಅಲ್ಲಿ ಹೋದಾಗ್ಲೇ ಒಂದು ಕಂಫರ್ಟ್ ಝೋನ್ ಅಂತ ಕೊಟ್ಟಿದ್ದು, ಒಂದು ಫ್ಯಾಮಿಲಿ ಥರ ಟ್ರೀಟ್ ಮಾಡಿದ್ದು. ಆ್ಯಂಡ್ ಇವತ್ತುವರೆಗೂ ಅಷ್ಟೇ ನಮ್ಮ ಪ್ರೊಡಕ್ಷನಲ್ಲಿ ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ತರುಣ್ ಸರ್ ಅಲ್ಲಿ ಸೆಟ್ಟಿಗೆ ಒಂದೊಂದು ಸಲ ಬರದೇ ಇದ್ರೂ
ಅವ್ರಿಗೇನು ಬೇಕು ಏನು ಬೇಡ, ನಮ್ಗೆ ಯಾವುದು ಅನ್ಕಂಫರ್ಟಬಲ್ ಆಗ್ತಾ ಇದೆ, ಸೊ ಇದನ್ನೆಲ್ಲ ತಿಳ್ಕೊಂಡು ಸರ್ ಅಷ್ಟು ಚೆನ್ನಾಗಿ ನಮ್ಮನ್ನ ನೋಡ್ಕೊಳ್ತಾ ಇದ್ರು. ಸೊ ಖುಷಿ ಆಗುತ್ತೆ ಮ್ಯಾಮ್. ತರುಣ್ ಅವರೇ, ರಾಣಾ ಮತ್ತು ಪ್ರಿಯಾಂಕಾ ಆಯ್ಕೆ ಹೆಂಗಾಯ್ತು? ಅಂದರೆ ಸ್ಕ್ರಿಪ್ಟಲ್ಲಿ ನಮ್ಗೆ ಏನಿದ್ದು ಅಂದರೆ ಫ್ರೆಶ್ ಫೇಸ್ ಬೇಕು ಅನ್ನೋದು ಫಸ್ಟ್ ಡಿಸೈಡ್ ಆಗಿದ್ದು ನಮಗೆ. ಫ್ರೆಶ್ ಫೇಸ್ ಬೇಕು, ಯಾಕಂದರೆ ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು ಆಡಿಯನ್ಸು ಇವರಿಬ್ಬರಿಂದ ನಾನು ಅನ್ನೋದು. ಯಾಕಂದರೆ ಇಡೀ ಸಿನಿಮಾ ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನೇ ಹೋಗ್ತಾ ಇರುತ್ತೆ ಇದು. ಸೊ ಹಾಗಾಗಿ ಇಮೇಜ್ ಇರೋರು ಬಂದಾಗ ಒಂದು ಎಕ್ಸ್ಪೆಕ್ಟ್ ಮಾಡ್ತಾರೆ, ಓಕೆ ಇಲ್ಲಿ ಫೈಟ್ ಮಾಡಿಬಿಡ್ತಾರೇನೋ ಅಥವಾ ಇದೇನೋ ಆ ಥರದೊಂದು ಎಕ್ಸ್ಪೆಕ್ಟೇಷನ್ ಆಡಿಯನ್ಸಿಗೆ ಬಂದ್ಬಿಡುತ್ತೆ. ಸೊ ಇಲ್ಲಿ ಏನು ಬರಬಾರ್ದು ಅನ್ನೋದು ಒಂದಿತ್ತು. ಜೊತೆಗೆ ತುಂಬ ಸ್ಟ್ರಾಂಗ್ ಪರ್ಫಾರ್ಮರ್ಸ್ ಬೇಕು ಎರಡು ಕ್ಯಾರೆಕ್ಟರ್ಗೆ ಅನ್ನೋದು ಫಸ್ಟ್ ನಾವು ಬರ್ಕೊಂಡಿದ್ದು ಡ್ರಾಫ್ಟಲ್ಲಿ ಇದ್ದಿದ್ದು. ಸೊ ಅವಾಗ ಯಾರು ಏನು ಅಂತ ಹುಡುಕ್ತಾ ಹೋದಾಗ ನಾವು ಅಷ್ಟು ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ಬಂದಾಗ ನಾನು ಪುನೀತ್ಗೆ ರಾಣಾ ಅವ್ರದ್ದು ನಾವು ಏಕಲವ್ಯ ನೋಡಿದ್ವಿ. ಆ್ಯಂಡ್ ಫಸ್ಟ್ ಫಿಲಮಲ್ಲೇ ಒಂದು ಮೂರು ಶೇಡಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಅದು ದೊಡ್ಡ ಕ್ಯಾನ್ವಾಸಲ್ಲಿ ಆಡಿದಂಥ ಒಂದು ಸಿನಿಮಾ. ಆ್ಯಂಡ್ ಪ್ರೇಮ್ ಸರ್ ಅಂತ ಒಂದು ವೆರಿ ಎಸ್ಟಾಬ್ಲಿಷ್ ಡೈರೆಕ್ಟರ್ ಅಂಡರ್ನಲ್ಲಿ ಕೆಲಸ ಮಾಡಿದ್ದಾರೆ ಅಂದರೆ ಒಂದು ಆಲ್ಮೋಸ್ಟ್ ಒಂದು ಟ್ರೈನಿಂಗ್ ಆಗಿಬಿಟ್ಟಿರುತ್ತೆ ನಿಮಗೆ. ಸೊ ಹಾಗಾಗಿ ಓಕೆ, ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ನನಗೆ ಗ್ಯಾರಂಟಿ ಇದೆ. ಬಟ್ ನಮ್ಗೆ ಈ ಪಾತ್ರಕ್ಕೆ ಅವ್ರನ್ನ ಮೌಲ್ಡ್ ಮಾಡ್ಕೋಬೇಕು ನಾವು. ಟೋಟಲ್ ಅಲ್ಲಿ ಏನು ಮಾಡಿದ್ದಾರೆ ಅದರಿಂದ ಟೋಟಲ್ ಆಪೋಸಿಟ್ ಕ್ಯಾರೆಕ್ಟರ್ ನಮಗಿದೆ. ಸೊ ಒಳ್ಳೆ ನಟ ಅಂದರೆ 100% ಅದನ್ನು ಪುಲ್ ಆಫ್ ಮಾಡ್ತಾರೆ ಅಂತ ನಮ್ಗೆ ನಂಬಿಕೆ ಇತ್ತು. ಸೊ ಹಾಗಾಗಿ ಅಪ್ರೋಚ್ ಮಾಡಿದ್ದು ರಾಣಾ ಅವ್ರಿಗೆ. ಆ್ಯಂಡ್ ಹಿ ವಾಸ್ ವೆರಿ ಕೈಂಡ್ ಎನಫ್. ಅವರು ಕತೆ ಕೇಳ್ತಿದ್ದಂಗೆ ಇಮಿಡಿಯೇಟ್ಲಿ ಸರ್ ನಾನು ಮಾಡ್ತೀನಿ ಸರ್. ಯಾಕಂದರೆ ಆಲ್ಮೋಸ್ಟ್ ಅವರೊಂದು 1 ಇಯರ್ ತನಕ ಯಾವುದು ಫಿಲಮ್ಸ್ ಮಾಡಿರಲಿಲ್ಲ ಬಿಕಾಸ್ ಆಫ್ ಸ್ಕ್ರಿಪ್ಟ್ಸೇ. ನನಗೆ ಗೊತ್ತಿತ್ತು ಅವರು ತುಂಬ ಚೂಸಿಯಾಗಿ ಪಿಕ್ ಮಾಡ್ತಿದ್ದಾರೆ ಸ್ಕ್ರಿಪ್ಟ್ಸ್ಗಳನ್ನ ಅಂತ ಅನ್ನೋದು ಅಂತ. ಸೊ ಫಸ್ಟ್ ಸಿಟ್ಟಿಂಗಲ್ಲೇ ಹಿ ವಾಸ್ ವೆರಿ ಪಾಸಿಟಿವ್. ಅದಾದಮೇಲೆ ಮತ್ತೆ ಡೀಟೇಲ್ ನರೇಷನ್ಸ್ ಎಲ್ಲ ಆಯಿತು. ದೆನ್ ಅವ್ರು ಅಕ್ಸೆಪ್ಟ್ ಮಾಡಿಕೊಂಡ್ರು. ಪ್ರಿಯಾಂಕಾದು ಅಗೇನ್ ನಮ್ಗೆ ಅದೇ ಒಂದು ಹೊಸ ಹುಡುಗಿ ಥರ ಬೇಕು ಅಂತಂದಾಗ ಈಗ ನಾವೇನು ಮಾಡ್ತೀವಿ, ಒಂದು ಆಡಿಷನ್ ಕಾಲ್ ಫಾರ್ ಮಾಡ್ತೀವಿ. ಅಲ್ಲಿ ಯಾರ್ಯಾರು ಬರ್ತಾರೆ ಶಾರ್ಟ್ ಲಿಸ್ಟ್ ಮಾಡಬೇಕು, ಅವರಿಗೆ ಸ್ಕ್ರೀನ್ ಟೆಸ್ಟ್ ಮಾಡ್ತೀವಿ. ಅಲ್ಲಿಂದ ಅದಷ್ಟು ನಾನು 18-20 ವಾರ ಇಲ್ಲೊಂದು ಕಡೆ ಮಾಡಿಬಿಟ್ಟಿದ್ವಲ್ಲ ಆಲ್ರೆಡಿ. ಯಾವುದೋ ಒಂದು ಚಾನಲ್ಲು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಆಲ್ರೆಡಿ ಮಾಡಿಕೊಟ್ಬಿಟ್ಟಿದ್ದಾರಲ್ಲ, ಮಾಡಿ ಹೋಗಿದ್ದಾರೆ. ನಾನೇ ಇದ್ದೀನಿ, ಕಣ್ಣಾರು ವಿಟ್ನೆಸ್ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಇದು ಮತ್ತೆ ಯಾಕೆ ಪ್ರೋಸೆಸ್ ಫಸ್ಟ್ ಇಂದ ಶುರು ಮಾಡಬೇಕು? ಆ್ಯಂಡ್ ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ ಈ ಪಾತ್ರಕ್ಕೆ. ಐನೋಸೆನ್ಸು, ಪರ್ಫಾರ್ಮೆನ್ಸು ಅಂತ ಎಲ್ಲ ನಂಗೆ ಗೊತ್ತಿದೆ. ಸೊ ಶಿ ಇಸ್ ಅ ವೆರಿ ಗುಡ್ ಆ್ಯಕ್ಟರ್ ಆಲ್ಸೋ. ಆ್ಯಂಡ್ ಒಂದು ಕನ್ನಡ ಚಿತ್ರರಂಗದಲ್ಲೇ ಇದ್ರೆ ಒಳ್ಳೆ ಅಸೆಟ್ ಆಗ್ತಾರೆ. ವಂಡರ್ಫುಲ್ ಇರ್ಲಿ ಅಂತ ನಾವು ವಿಶ್ ಮಾಡೋಣ. ಪ್ಲಸ್ ಏನು ಪ್ರಿಯಾಂಕಾದು ಆಕ್ಟಿಂಗ್ ಅಲ್ಲಿ? ಪ್ಲಸ್ ಏನು? ಶಿ ಇಸ್ ವೆರಿ ಸ್ಟ್ರಾಂಗ್ ಇನ್ ಎಮೋಷನ್ಸ್. ನೀವು ಎಮೋಷನ್ ಸೀನ್ಸು ಆ ಥರದ್ದು ಏನಾದ್ರು ಕೊಟ್ಟರೆ ತುಂಬ ಸ್ಟ್ರಾಂಗ್ ಇದ್ದಾರೆ ಅವರು. ದಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಆ್ಯಕ್ಟ್ರಸಸ್. ಅಷ್ಟು ಈಸಿ ಇಲ್ಲ. ಯಾರ್ಯಾರು ಆ್ಯಕ್ಟ್ರಸಸ್ಸು ಎಮೋಷ್ನಲಿ ಪರ್ಫಾರ್ಮೆನ್ಸ್ ಮಾಡೋ ಸ್ಟ್ರಾಂಗ್ ಆಗಿದ್ದಾರೆ ಅವರೆಲ್ಲರೂ ಸ್ಟಾರ್ಸ್ ಆಗಿದ್ದಾರೆ ಇವತ್ತು. ಸರಿನಾ? ನಾಟ್ ಓನ್ಲಿ ಅಪಿಯರೆನ್ಸ್ ಅಂತ ಹೇಳೋದು ವೆನ್ ಇಟ್ ಕಮ್ಸ್ ಫಾರ್ ಪರ್ಫಾರ್ಮೆನ್ಸ್. ಆ್ಯಂಡ್ ಆಲ್ಸೋ ಅಪಿಯರೆನ್ಸ್ ಇಸ್ ವೆರಿ ನಾವು ಒಂದು ವರ್ಡ್ ಯೂಸ್ ಮಾಡ್ತೀವಿ, ಕ್ಯಾಮ್ರಾ ಫ್ರೆಂಡ್ಲಿ ಅಂತ ಹೇಳ್ತೀವಿ. ಅಂದರೆ ಕೆಲವು ಆ್ಯಕ್ಟರ್ಸ್ಗಳು ನೋಡೋಕೆ ಹೆಂಗೆ ಇದ್ರು ಕ್ಯಾಮ್ರಾ ಒಳಗಡೆ ಇಟ್ಟ ತಕ್ಷಣ ಅದ್ಭುತವಾಗಿ ಕಾಣಿಸೋಕೆ ಶುರು ಮಾಡ್ತಾರೆ. ಸೊ ಶಿ ಇಸ್ ವೆರಿ ಕ್ಯಾಮ್ರಾ ಫ್ರೆಂಡ್ಲಿ ಆಲ್ಸೋ. ಸೊ ದಟ್ ವಿಲ್ ಬಿ ಹರ್ ವೆರಿ ಬಿಗ್ ಪ್ಲಸ್. ನೀವು ಏನು ಕ್ಯಾರೆಕ್ಟರ್, ನೀವು ವೆಸ್ಟರ್ನ್ ಕೊಡಿ, ಇಂಡಿಯನ್ ಕೊಡಿ, ಅಥವಾ ಡಲ್ ಮೇಕಪ್ ಮಾಡಿ, ಈ ಸಿನಿಮಾದಲ್ಲೂ ಅಷ್ಟೇ ಸ್ಟಾರ್ಟಿಂಗ್ ಒಂದಷ್ಟು ಗ್ಲಾಮರ್ ಮೇಕಪ್ಪಲ್ಲೂ ಚೆನ್ನಾಗಿ ಕಾಣಿಸ್ತಾರೆ. ದೆನ್ ಟೋಟಲ್ ಡಿ ಗ್ಲಾಮರ್ ಮೇಕಪ್ಪಲ್ಲಿ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ರಾಣಾ ಅವರೇ, ನಿಮ್ಮ ಮೊದಲ ಸಿನಿಮಾ ಬಗ್ಗೆ ಸುಧೀರ್ ಅವರು ಎಕ್ಸ್ಪ್ಲೇನ್ ಮಾಡಿದ್ರು, ನಾವೆಲ್ಲರೂ ನೋಡಿದ್ದೀವಿ. ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗೋದು ಅಫ್ಕೋರ್ಸ್ ಒಬ್ಬ ಕಲಾವಿದನಿಗೆ ಅದೊಂದು ಚಾಲೆಂಜ್ ಮತ್ತು ಎಕ್ಸೈಟ್ಮೆಂಟ್. ಅದು ವಾವ್, ಇಂಥದ್ದೊಂದು ಪಾತ್ರ ಇದೆ, ಐ ಹ್ಯಾವ್ ಟು ಗೆಟ್ ರೆಡಿ ಫಾರ್ ಇಟ್ ಅಂತ. ಸೊ ಪಾತ್ರ ಕೇಳಿದಾಗ ಮತ್ತೆ ಮನೆಗೆ ಹೋದಾಗ ಏನು ಓಡ್ತಾ ಇತ್ತು ತಲೆಯಲ್ಲಿ? ತರುಣ್ ಸರ್ ಈಗಲೇ ಹೇಳಿದ್ರು, ನಾನು ತುಂಬ ಸ್ಕ್ರಿಪ್ಟ್ಗಳು ಆ್ಯಕ್ಚುಲಿ ನೋಡ್ತಾ ಇದ್ದೆ. ಎಲ್ಲ ಅದೇ ಕಮರ್ಷಿಯಲ್ಲು, ಸುಮ್ಮನೆ ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಜಾನರು ಆ ಥರ ಎಲ್ಲ ಇದ್ದಿದ್ದು. ನೀವು ಹಾಗಾದ್ರೆ? ನಾನು ಹುಡುಕ್ತಾ ಇದ್ದಿದ್ದು ಬೇಸಿಕ್ಲಿ ನಮ್ಮ ಮಣ್ಣಿಗೆ ಹತ್ರವಾದ ಕತೆ, ಎಲ್ಲರಿಗೂ ಕನೆಕ್ಟ್ ಆಗೋ ಕತೆ. ಒಬ್ರು ಆಡಿಯನ್ಸ್ ನೋಡಿದ್ವಾಗ ಈ ಹುಡುಗನ್ನ ನೋಡಿ ಕನೆಕ್ಟ್ ಆಗಬೇಕು ಅಂದರೆ, ಓ ನಮ್ಮವನೇ ಅಪ್ಪ ಇವನು, ಇಲ್ಲೇ ಎಲ್ಲೋ ಅಂದರೆ ನಮ್ಗೆ ಗೊತ್ತಿರೋನು, ನಮ್ಮ ಪಕ್ಕದ ಮನೆಯವನು ಆ ಥರ ಅನಿಸ್ಬೇಕು. ಯಾಕಂದರೆ ನಾನು ಇವಾಗ ಬಿಗಿನಿಂಗ್ ನಂದು ಇವಾಗ ಶುರು ಮಾಡ್ತಿರೋದ್ರಿಂದ ಕೆರಿಯರು, ನಾನು ಇವಾಗ ಎಲ್ಲರಿಗೂ ಕನೆಕ್ಟ್ ಆಗೋದು ಟ್ರೈ ಮಾಡ್ತಾ ಇದ್ದೀನಿ. ಯಾಕಂದರೆ ಕನೆಕ್ಟ್ ಆದ್ರೇ ಮುಂದೆ ಹೋಗಿ ಐ ಥಿಂಕ್ ನನಗೆ ಬೇರೆ ಥರ ಒಂದು ಇವಾಗ ಏನು ಮಾಸ್ ಅಂತೀವಿ, ಕಮರ್ಷಿಯಲ್ ಅಂತೀವಿ, ಆ ಥರ ನಾನು ಮುಂದೆ ಯಾವುದೋ ಒಂದು 3-4 ವರ್ಷ ಆದಮೇಲೆ ಐ ಕ್ಯಾನ್ ಟೇಕ್ ದಟ್ ಸ್ಟೆಪ್. ತುಂಬ ಕನೆಕ್ಟಿಂಗ್ ಕ್ಯಾರೆಕ್ಟರ್ನ ಹುಡುಕ್ತಾ ಇದ್ದೆ. ಸೊ ಅಫ್ಕೋರ್ಸ್ ಅದು ನನಗೆ ಈ ಒಂದು ಕಥೆಯಲ್ಲಿ ಸಿಕ್ತು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಲ್ಲಿ ಇದ್ದಿದ್ದು ಬರೀ ಕತೆ ಅಂತ ಅಲ್ಲ, ತರುಣ್ ಸರ್ ಥರ ಒಂದು ದೊಡ್ಡ ಪಿಲ್ಲರ್ ಇದ್ರು ಈ ಒಂದು ಸಿನಿಮಾ ಅಲ್ಲಿ. ಸೊ ಅವ್ರ ಬಗ್ಗೆ ನಾನು ಆ್ಯಕ್ಚುಲಿ ಮಾತಾಡಲೇಬಾರ್ದು, ಅವರು ಇರೋ ಒಂದು ಪೊಸಿಷನಲ್ಲಿ. ಸೊ ಅದು ಒಂದು ನನಗೆ ತುಂಬ ದೊಡ್ಡ ಬಿಲೀಫ್ ಇದ್ದಿದ್ದು. ಯಾಕಂದರೆ ಅವರು ಆ್ಯಸ್ ಅ ಪ್ರೊಡ್ಯೂಸರ್ ಆಗಿನೂ ಇನ್ವಾಲ್ವ್ ಆಗಿರುವಾಗ ಅಟ್ ದಿ ಎಂಡ್ ಆಫ್ ದ ಡೇ ಕೋರಲ್ ಅವ್ರ ಡೈರೆಕ್ಟ್ರೇ. ಹೌದು. ಸೊ ಎಲ್ಲದರಲ್ಲೂ ಅವ್ರು ನಿಂತು ಹಿ ವಿಲ್ ಮೇಕ್ ಶ್ಯೂರ್ ದಟ್ ಆ ಔಟ್ಪುಟ್ಟು ಬಂದೇ ಬರಬೇಕು ಅಂತ.
ಸೊ ಈ ಸಿನಿಮಾಲ್ಲೂ ಅಷ್ಟೇ ಅವರು ರೈಟ್ ಫ್ರಮ್ ಸ್ಕ್ರಿಪ್ಟಿಂಗ್ ಸ್ಟೇಜಿಂದ ಆಗಿರಲಿ, ಒಂದು ಮ್ಯೂಸಿಕ್ ಆಗಿರಲಿ, ರೀ ರೆಕಾರ್ಡಿಂಗ್ ಆಗಿರಲಿ, ಎಡಿಟಿಂಗ್ ಆಗಿ ಎಲ್ಲದರಲ್ಲೂ ಅವ್ರು ಕೂತ್ಕೊಂಡು ಈಸ್ ದ ಆಲ್ಸೋ ಒನ್ ಕ್ಯಾಪ್ಟನ್ ಆಫ್ ದ ಶಿಪ್ ಇನ್ ಅ ವೇ. ಸೊ ಆ ಒಂದು ನಂಬಿಕೆ ನಂಗೆ ಅವ್ರ ಮೇಲೆ ಎಲ್ಲ ಫಸ್ಟಿಂದನೂ ಇದೆ. ಇನ್ಫ್ಯಾಕ್ಟ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್, ನಿಮಗೂ ಹೇಳಿಲ್ಲ ನಾನಿದು. ಏಕಲವ್ಯ ಆದಮೇಲೆ ಸ್ಕ್ರಿಪ್ಟ್ಗಳು ಹುಡ್ತಾ ಇದ್ದೆ. ಆವಾಗ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಎಲ್ಲೋ ಒಂದು ಕಡೆ ತರುಣ್ ಸರು ಆ ಥರ ಏನಾದರೂ ನನಗೆ ಒಂದು ಲಿಂಕ್ ಸಿಕ್ಬಿಟ್ಟು ಒಂದು ಸಿನಿಮಾ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಅಂದರೆ ದಟ್ ವಿಲ್ ಬಿ ದ ವೆರಿ ಗುಡ್ ಸ್ಟೆಪ್ ನನಗೆ ಅಂತ ನಾನು ನಮ್ಮ ಟೀಮಲ್ಲಿ ಹೇಳಿದ್ದೆ ಆವಾಗ. ಆಮೇಲೆ ಅದೇನೋ ಹೇಳ್ತಾರಲ್ಲ ಸರ್, ಅದಕ್ಕೆ ಒಂದು ಇದಿದೆಯಲ್ಲ ಮ್ಯಾನಿಫೆಸ್ಟೇಷನ್ ಅಂತ, ಅದು ಯಾರಿಗೆ ಗೊತ್ತು ನಿಜನಾ ಏನು ಅಂತ. ಬಿಕಾಸ್ ಐ ಡೋಂಟ್ ನೋ ಅದು ಹೆಂಗೆ ಏನು ಕನೆಕ್ಟ್ ಆಯಿತೋ ಗೊತ್ತಿಲ್ಲ. ಬಟ್ ಇವತ್ತಿಲ್ಲಿ ಕೂತಿದ್ದೀವಿ, ಸಿನಿಮಾ ಪ್ರಮೋಟ್ ಮಾಡ್ತಾ ಇದ್ದೀವಿ ನೋಡಿ. ಬಟ್ ನಿಜವಾಗ್ಲೂ ದಿಸ್ ಇಸ್ ಅ ಟ್ರೂ ಥಿಂಗ್. ಇವತ್ತವರೆಗೂ ನಾನು ಸರ್ಗೂ ಹೇಳಿರಲಿಲ್ಲ. ಸೊ ನನಗದು ಯಾವತ್ತೂ ಇತ್ತು. ಆ್ಯಂಡ್ ಸರ್ ಹೇಳ್ತಾರೆ, ಈ ಥರ ಕತೆ ಕೇಳಿದ ಮೇಲೆ ನಾನು ಪಾಸಿಟಿವ್ ಆಗಿ ಹೇಳಿದೆ ಅಂತ ಎಲ್ಲ. ಫಸ್ಟ್ ಆಫ್ ಆಲ್ ಇವ್ರು ನನಗೆ ಮೆಸೇಜ್ ಹಾಕಿದ್ವಾಗಲೇ ಪ್ರಿಯಾಂಕಾ ಅವ್ರ ಥರ ಅವ್ರು ಯಾವಾಗ ಬಂದು ಹೇಳಿದ್ರು ಬಂದು ಕತೆ ಕೇಳಿ ಅಂತ, ನಾನು ತರುಣ್ ಸರ್ ಕರಿತವ್ರಂದ್ರೆ ಫಸ್ಟ್ ಆಫ್ ಆಲ್ ಅವ್ರು ಓಕೆ ಮಾಡಿರೋ ಕತೆ ಇದು. ಸೊ ಆ ಒಂದು ಮೈಂಡ್ ಸೆಟ್ ಅಲ್ಲೇ ಹೋಗಿದ್ದು. ನಾನೇನು ಓಕೆ ಅನ್ನೋದು ನಾನೇನು ಓಕೆ ಅನ್ನೋದು ಸರ್, ನೀವು ಹಂಗೆಲ್ಲ ಮಾತಾಡ್ಬೇಡಿ ಸರ್, ನನ್ನ ಪಕ್ಕದಲ್ಲಿ ಕೂಡಿಸ್ಬಿಟ್ಟು ನಾನೇನು ಓಕೆ ಅನ್ನೋದು. ನೀವು ಓಕೆ ಅಂದಿದ್ಮೇಲೆ ಮುಗೀತಷ್ಟೇ, ನಾವು ಸುಮ್ಮನೆ ನೀವು ತೋರಿಸಿದ ದಾರಿಯಲ್ಲಿ ನಡೀತಿದ್ದೀವಿ. ಓಕೆ ಸೊ ಇಬ್ಬರದು ಮ್ಯಾನಿಫೆಸ್ಟೇಷನ್ ಎಷ್ಟು ಸ್ಟ್ರಾಂಗ್ ಇದೆ ನೋಡಿ. ಅವರು ತರುಣ್ ಸುಧೀರ್ ಅವರ ಅಂಡರಲ್ಲಿ ವರ್ಕ್ ಮಾಡಬೇಕು ಅಂತಿದ್ರು, ನೀವು ಸೊ ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಎಷ್ಟು ವರ್ಕ್ ಆಗುತ್ತೆ ಅನ್ನೋದನ್ನ ಈ ಇಬ್ಬರನ್ನ ನೋಡಿದ್ರೆ ಗೊತ್ತಾಗುತ್ತೆ. ನಮ್ಮ ಕಾಲೇಜಲ್ಲಿ ಮಹಾನಟಿ ಮುಗಿದ್ಮೇಲೆ ಕಾಲೇಜ್ಗೆ ಹೋಗ್ತಾ ಇದ್ದೆ, ಅಲ್ಲಿ ಇವಾಗ ಏನು ಮಾಡ್ತಾ ಇಲ್ವಾ ಅಂತ ನಾನು ಏನು ಹೇಳೋದು, ತರುಣ್ ಸರ್ ಹೇಳಿದ್ದಾರೆ ಮುಂದೆ ಒಂದು ಸಿನಿಮಾ ಹೇಳಿದ್ದಾರೆ, ಅದೇ ಇವಾಗ ಸ್ವಲ್ಪ ಸರ್ ಬ್ಯುಸಿ ಇದ್ದಾರೆ, ನಾನು ಎಜುಕೇಷನಲ್ಲಿ ಬ್ಯುಸಿ ಇದ್ದೀನಿ, ಆಗತ್ತೆ ಅಂತ ಸುಮ್ಮನೆ ಹೇಳ್ತಾ ಇದ್ದೆ. ಸುಳ್ಳು ಹೇಳಿದ್ರೆ ಸುಮ್ಮನೆ ಹೇಳ್ತಿದ್ದೆ ಕಾಲೇಜಲ್ಲೆಲ್ಲ, ಅದೆಲ್ಲ ನಿಜಾನೇ ಆಗೋಯ್ತು ಇವಾಗ. ಸೊ ಇಬ್ಬರ ಮ್ಯಾನಿಫೆಸ್ಟೇಷನ್ ನಿಜ ಆಗಿದೆ. ಸೊ ಇನ್ನೊಂದೇನಂದ್ರೆ ಈ ಪಾತ್ರ ಮತ್ತು ಇವೆಲ್ಲನ ನೋಡಿದಾಗ ನಿಮ್ಮದು ಒಂದು ಕಲ್ಪನೆ ಇದೆ, ಒಂದು ಪರಿಕಲ್ಪನೆ ಇದೆ, ಅದು ಒಂದು ಮ್ಯಾನಿಫೆಸ್ಟೇಷನ್. ಅದು ಇವಾಗ 5ನೇ ತಾರೀಕು ಬೆಳ್ಳಿತೆರೆ ಮೇಲೆ ಬರ್ತಾ ಇದೆ. ಯಾವುದೇ ಸಿನಿಮಾ ಒಬ್ಬ ನಿರ್ದೇಶಕನಿಗೆ ಒಂದು ತಪಸ್ಸು, ನಿರ್ಮಾಪಕ ಮತ್ತು ನಿರ್ದೇಶಕ ಆದ್ರೆ ಆ ತಪಸ್ಸು ಇನ್ನೂ ಜಾಸ್ತಿ ಆಗತ್ತೆ. ಸೊ ಪ್ಲಸ್ ಆಯ್ತಾ ಇಡೀ ಸಿನಿಮಾಗೆ ನಿಮ್ಮ ನಿರ್ದೇಶನ ಮತ್ತು ನಿರ್ದೇಶನ ಗೊತ್ತಿಲ್ಲ, ನಿರ್ಮಾಣ ಖಂಡಿತವಾಗ್ಲೂ ಅಂದ್ರೆ ಅಲ್ಲ, ನಿರ್ದೇಶಕ ಎಲ್ಲೋ ಒಂದ್ ಕಡೆ ವರ್ಕ್ ಮಾಡ್ತಾ ಇರ್ತಾನೆ. ಬಟ್ ಆಸ್ ಪ್ರೊಡ್ಯೂಸರ್ ಆಗಿ ಇದೇನು ಅಂತಂದ್ರೆ ಬೇರೆ ಪ್ರೊಡಕ್ಷನ್ ಹೌಸ್ಗಳು ಇದಾವೆ, ಅದ್ಭುತವಾಗಿರೋ ಪ್ರೊಡಕ್ಷನ್ ಹೌಸ್ಗಳು ಇದಾವೆ. ಬಟ್ ಕನ್ವಿನ್ಸ್ ಮಾಡೋದು ಕಷ್ಟ. ಅಂದರೆ ಮೋಸ್ಟ್ ಆಫ್ ದಿ ಶೂಟ್ ನೈಟಲ್ಲಿ ನಡೆಯುತ್ತೆ ಆ್ಯಂಡ್ ಫಾರೆಸ್ಟ್ ಆ ಬ್ಯಾಕ್ ಡ್ರಾಪಲ್ಲಿ ನಡೀತಾ ಇರುತ್ತೆ ಅಂತ ಅಂದಾಗ ಏನು ಅನ್ಕೊಂಡ್ಬಿಡ್ತಾರೆ ಎಲ್ಲರೂ, ತುಂಬ ಚಿಕ್ಕ ಬಡ್ಜೆಟ್ ಪಿಕ್ಚರ್ ಏನೋ ಅಂತ ಅನ್ಕೊಂಡ್ಬಿಡ್ತಾರೆ. ಆ್ಯಕ್ಚುಲಿ ಇದು ಆಪೋಸಿಟ್. ನೈಟ್ ಶೂಟಿಂಗ್ ಎಕ್ಸ್ಪೆನ್ಸಸ್ ಜಾಸ್ತಿ ನಮಗೆ, ಲೈಟ್ಸಿಂದ ಹಿಡಿದು ಎಕ್ವಿಪ್ಮೆಂಟ್ಸಿಂದ ಹಿಡಿದು ಎಲ್ಲನೂ. ಆಮೇಲೆ ಅಟ್ಲೀಸ್ಟ್ ನಾವು ಸಿಟಿ ಬ್ಯಾಕ್ ಡ್ರಾಪಲ್ಲಿ ಒಂದು ಸಿನಿಮಾ ಮಾಡ್ತೀವಿ ಅಂತಂದಾಗ ನಿಮಗೆ ಏನಾಗುತ್ತೆ, ಸ್ವಲ್ಪ ಆದರೂ ನಿಮಗೆ ಲೈಟ್ಸು, ಅವೈಲೇಬಲ್ ಲೈಟ್ಸು ಇದೆಲ್ಲ ಅಲ್ಲಿರುತ್ತೆ ನಮಗೆ. ಸೊ ಅದು ನಿಮಗೆ ಸಪೋರ್ಟ್ ಮಾಡುತ್ತೆ. ಫಾರೆಸ್ಟ್ ಎಲ್ಲಿಂದ ಲೈಟ್ ಬರುತ್ತೆ ನಿಮಗೆ, ಎಕ್ಸ್ಟ್ರಾ ಏನೋ ಬೇಕು ಅಂದ್ರೆ ನೋ ಸೋರ್ಸ್, ಅಲ್ಲಿ ಏನು ಸೋರ್ಸೇ ಇಲ್ವಾ ನಿಮಗೆ. ಮೂನ್ ಒಂದು ಬಿಟ್ಟರೆ ಇನ್ನೇನು ಸೋರ್ಸು ಇರಲ್ಲ. ಸೊ ನಾವು ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡ್ಬೇಕು ಎಲ್ಲನೂ, ಇಡೀ ಕಾಡು ಕಾಣಿಸ್ಬೇಕಲ್ಲ ನಿಮಗೆ. ಸೊ ಒಂದು ಲೈಟ್ ಹಾಕೋ ಕಡೆ ನಿಮಗೆ 10 ಲೈಟ್ ಬರುತ್ತಲ್ಲಿ. ಸೊ ಇಟ್ ಈಸ್ ಮೋರ್ ಚಾಲೆಂಜಿಂಗ್, ಇಟ್ ಈಸ್ ಮೋರ್ ಎಕ್ಸ್ಪೆನ್ಸಿವ್. ಸೊ ಇದನ್ನ ನಾನು ಯಾರಿಗೂ ಹೇಳಿ ಕನ್ವಿನ್ಸ್ ಮಾಡಿ ಮಾಡೋದು ಕಷ್ಟ ಆಗುತ್ತೆ ಅಂದಾಗ, ಸೊ ಇದು ಒಬ್ಬ ಡೈರೆಕ್ಟರ್ ಒಬ್ಬ ಪ್ರೊಡ್ಯೂಸರ್ಗೆ ಕನ್ವಿನ್ಸ್ ಮಾಡಿದ್ದು ನನ್ನೊಳಗಡೆ ಇದ್ದವನು, ಗುರು ಇದು ಕರೆಕ್ಟ್ ಅಲ್ವಾ, ಇದಕ್ಕೆ ಹಿಂಗೆ ಔಟ್ಪುಟ್ ಬರಬೇಕು ಅಂತಂದರೆ ಇದು ಬೇಕೇ ಬೇಕು. ಓಕೆ, ಈವನ್ ಕ್ಯಾಮ್ರಾ ವೈಸು ನಾನೇ ಹಿಂದಿನ ಫಿಲಮ್ ಕಾಟೆ ರೈಟರ್ಲ್ಲ ಮಾಡಿದಾಗ ನಾವು LF ಅಂತ ಒಂದು ಕ್ಯಾಮ್ರಾ ಅವತ್ತಿನ ಟೈಮ್ ಟಾಪ್ ಕ್ಯಾಮ್ರಾ ಯೂಸ್ ಮಾಡಿದ್ವಿ. ಈ ಸತಿ ನಮಗೆ ಅದ್ರದ್ದು ನೆಕ್ಸ್ಟ್ ವರ್ಷನ್ ಕ್ಯಾಮ್ರಾ ಬಂದಿದೆ. ನಾನು ಆ ಕ್ಯಾಮ್ರಾ ಹೋಗಿದ್ದೀನಿ, ಹೊಸಬ್ರು ಅಲ್ವಾ ಆರಾಮಾಗಿ ನಾರ್ಮಲ್ ಕ್ಯಾಮ್ರಾ ಶೂಟ್ ಮಾಡೋಂತ ಅಲ್ದೇನೆ ನಮ್ಮ ಅದ್ವೈತ್ ಕ್ಯಾಮ್ರಾಮನ್ ಇದ್ದಾರೆ, ಸರ್ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್, ಇದು ಟಾಪ್ ಹಿಂದಿ ಫಿಲಮ್ಸು ಇದೆಲ್ಲ ಮಾಡ್ತಿದ್ದಾರೆ ಈ ಕ್ಯಾಮ್ರಾದಲ್ಲಿ ಅಂತಂದಾಗ, ಹೌದಾ ಅದ್ವೈತ್ ಅದನ್ನೇ ತರ್ಸೋಣ ಬನ್ನಿ ಅಂತ ಅದನ್ನು ತರಿಸ್ಕೊಂಡಿರೋದು. ಈಗ ಫಾರ್ ಒಂದು ಎಕ್ಸಾಂಪಲ್ DI ಅಂತಲೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ಫಿಲಮ್ ಆದಮೇಲೆ ಕೂಡ ಅದನ್ನು ಪೋಸ್ಟ್ ಗ್ರೇಡಿಂಗ್ ಅನ್ನೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾರನ್ನು ಬೇಕೋ ಟೆಕ್ನಿಷಿಯನ್ ಹಾಕ್ಬೋದಲ್ಲಿ. ಬಟ್ ಟುಡೇ ವಿ ಹ್ಯಾವ್ ಬ್ರಾಟ್ ರಾಜು ಅಂತ ಒಬ್ಬರು ಟೆಕ್ನಿಷಿಯನ್ನು, ಅವರು ಪುಷ್ಪ 2 ಮಾಡಿರುವಂಥ ಕಲರಿಸ್ಟ್ ಅವರು. ಸೊ ಅವ್ರನ್ನ ಹೈದರಾಬಾದಿಂದ ಹೈರ್ ಮಾಡ್ಕೊಂಡಿದ್ದು, ಅಂದರೆ ಔಟ್ಪುಟ್ ಹಿಂಗೆ ಬರಲೇಬೇಕಿದು. ಇದನ್ನೆಲ್ಲಾನು ಒಬ್ಬ ಪ್ರೊಡ್ಯೂಸರ್ನ ಕನ್ವಿನ್ಸ್ ಮಾಡಿದ್ದು ನನ್ನೊಳಗಿದ್ದಂಥ ಒಬ್ಬ ಡೈರೆಕ್ಟರ್. ಯಾಕಂದ್ರೆ ನನಗೆ ಗೊತ್ತು ಅದ್ರ ಡಿಫ್ರೆನ್ಸ್ ಏನಾಗುತ್ತೆ. ಅಫ್ಕೋರ್ಸ್ ಇಲ್ಲಿರೋರು ಟೆಕ್ನಿಷಿಯನ್ಸ್ ಇದ್ದಾರೆ ಇಲ್ಲ ಅಂತಲ್ಲ, ಬಟ್ ಅದು ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂತಂದರೆ ಇದನ್ನೆಲ್ಲ ಮಾಡಬೇಕು.
ಈ ಸಿನಿಮಾ ಈ ಥರ ಕೇಳುತ್ತೆ ಅಂತಂದಾಗ ಐ ಥಿಂಕ್ ಅದು ಡೈರೆಕ್ಟರ್ ಆಗಿ ಅದು ಹೆಲ್ಪ್ ಮಾಡಿರತ್ತೆ ನನಗೆ. ಸೊ ಔಟ್ಪುಟ್ ವಿಷಯದಲ್ಲಿ ಬಂದಾಗ ಒಬ್ಬ ಡೈರೆಕ್ಟರ್ ನಿರ್ಮಾಪಕನನ್ನ ಕನ್ವಿನ್ಸ್ ಮಾಡಿದ್ರು ನೀಟಾಗಿ. 100% ಹೌದಾ. ವೆನ್ ಯು ಫಸ್ಟ್ ಸಾ ಸ್ಕ್ರೀನಲ್ಲಿ ಡಬ್ಬಿಂಗ್ ಆಗೋವಾಗ ಡೆಫಿನೆಟ್ಲಿ ನೋಡಿರ್ತೀರ. ಫಸ್ಟ್ ಆ ವಿಜುವಲ್ಸ್ನ ನೋಡಿದಾಗ ನೀವು ಏನು ಎಫರ್ಟ್ ಹಾಕಿದ್ರಲ್ಲ, ಆ ಎಫರ್ಟ್ ಬಗ್ಗೆ ಅಂದರೆ ನೀವು ಹೇಳಿದ ಹಾಗೆ ಕತ್ಲೇಲಿ ಶೂಟ್ ಮಾಡೋದಿದೆಯಲ್ಲ ಬಿಗ್ಗೆಸ್ಟ್ ಚಾಲೆಂಜ್ ಆ್ಯಂಡ್ ನೀವು ಹೇಳಿದ್ರಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಅಂತ. ಬಟ್ ಅದರ ಔಟ್ಪುಟ್ ನೋಡಿದಾಗ ನಿರ್ದೇಶಕನಾಗಿ ಏನು ಅನ್ನಿಸ್ತು ನಿಮಗೆ? ಪುನೀತ್ ಹಸ್ ಡನ್ ಅ ವೆರಿ ಗುಡ್ ಜಾಬ್ ಅಂತ ಅನಿಸ್ತು. ಇಟ್ಸ್ ಕಾಂಬಿನೇಷನ್ ಆಫ್ ಪುನೀತ್ ಆ್ಯಂಡ್ ಅದ್ವೈತ್ ಇಬ್ರು ತುಂಬ ಚಾಲೆಂಜಿಂಗ್ ಆಗಿ ತೊಗೊಂಡು, ಇಬ್ರು ಪರ್ಸ್ನಲ್ ಆಗಿ ತೊಗೊಂಡು. ಆಮೇಲೆ ಇನ್ನೊಂದೇನು ಅಂತಂದರೆ ಈ ಸಿನಿಮಾ ತುಂಬ ಸಿನಿಮ್ಯಾಟಿಕ್ ಮಾಡೋಕ್ಕೂ ಆಗಲ್ಲ, ತುಂಬ ರಿಯಲಿಸ್ಟಿಕ್ ಇರಬೇಕಿದು. ಏನೋ ಗ್ರ್ಯಾಂಡ್ಯೂರು ಆ ಥರನೂ ತೋರಿಸ್ತೇನೆ, ವೆರಿ ಇಲ್ಲೇ ನಡೀತಾ ಇದೆ, ಇದನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ ಇವರು ಅನ್ನೋದನ್ನು ತರಬೇಕು ರಿಯಲಿಸ್ಟಿಕ್ ಆಗಿ. ಸೊ ಇದೆಲ್ಲ ಚಾಲೆಂಜಸ್ ಮಧ್ಯದಲ್ಲಿ ಅವ್ರು ತುಂಬ ಒಳ್ಳೆ ಔಟ್ಪುಟ್ ಕೊಟ್ಟಿದ್ದಾರೆ. ಆ್ಯಂಡ್ ನನಗೆ ನಾನೇ ಓಕೆ ನಾನು ನೋಡಿ ಚೆನ್ನಾಗಿದೆ ಅಂತ ಅನ್ನೋದಕ್ಕೂ ನಮಗೆ ರೀ ರೆಕಾರ್ಡಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಡಿ ಇಮಾನ್ ಅವರು ಹೀಸ್ ಡನ್ ಸೋ ಮೆನಿ ಫಿಲಮ್ಸ್ ಇನ್ ತಮಿಳ್, ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್. ಅವರು ಅಜಿತ್ ಅವರಿಂದ ಹಿಡಿದು ವಿಜಯ್ ಅವರಿಂದ ಹಿಡಿದು ರಜನಿಕಾಂತ್ ಸರ್ ತನಕನೂ ಫಿಲಮ್ ಮಾಡಿದ್ದಾರೆ. ಅವ್ರು ನೋಡಿ ನನಗೆ ಕಾಲ್ ಮಾಡ್ತಾರೆ, ತರುಣ್ ವಾಟ್ ಕ್ವಾಲಿಟಿ ದಿಸ್ ಇಸ್, ಸೂಪರ್ಬ್ ಇಟ್ ಈಸ್, ಫಿಲಮ್ ಎಷ್ಟು ಚೆನ್ನಾಗಿದೆ ಇದು, ಆ್ಯಂಡ್ ಕ್ವಾಲಿಟಿ ವೈಸು ಇನ್ನೂ DI ಆಗಿಲ್ಲ, ಏನೂ ಆಗಿಲ್ಲ, ಇಷ್ಟು ಚೆನ್ನಾಗಿ ಮಾಡಿದ್ದೀರಾ ನೀವು ಅಂತ ಅವ್ರು ಅಪ್ರಿಷಿಯೇಟ್ ಮಾಡಿದ್ರಲ್ಲ. ನನಗೆ ಅವಾಗ ಸ್ವಲ್ಪ ಅದು ಇನ್ನೂ ಜಾಸ್ತಿ ಬೆಟರ್ ಅಂತ ಅನ್ಸಿದ್ದು ನನಗೆ. ಓಕೆ ಏನು ಖರ್ಚು ಮಾಡಿದ್ದೀವಿ ಅದು ಖಂಡಿತವಾಗ್ಲೂ ಕರೆಕ್ಟ್ ಆಗಿದೆ ಅದು ಅನ್ನೋದು ನಮ್ಗೆ ಅವಾಗಲೇ ಅನ್ಸಿದ್ದು. ಖರ್ಚು ಮಾಡಿದ್ದಕ್ಕೂ ಔಟ್ಪುಟ್ ಬಂದಿರೋದಕ್ಕೂ ಚೆನ್ನಾಗಿದೆ ಅಂತ. ಸಿನಿಮಾ ಸುದ್ದಿಯ ಜೊತೆಗೆ ನಮ್ಮ ಗಣೇಶನ ಒಂದು ಸ್ವಲ್ಪ ನೆನಪು ಮಾಡ್ಕೊಳ್ಳೋಣ. ಗಣೇಶ ಚತುರ್ಥಿ ಆಗಿ ಒಂದು ವಾರ ನಿಮ್ಮ ಸಿನಿಮಾ ರಿಲೀಸ್ಗೆ ರೆಡಿ ಆಗ್ತಾ ಇದೆ. ಸೊ ಗಣೇಶನ ಆಶೀರ್ವಾದದ ಜೊತೆ ಹೋಗ್ತಾ ಇದ್ದೀರಾ ನೀವು. ಆದರೆ ಗಣೇಶ ಅಂತ ಹೇಳಿದ್ರೆ ಅದು ಒಂದು ರೀತಿ ನಮ್ಮ ಮನೇಲಿ ನಮ್ಮ ಜೊತೆಗೆ ಬೆಳ್ಕೊಂಬಂದ ಅನ್ನೋ ರೀತಿ ಫೀಲಿಂಗು. ಸೊ ಮೊದಲ ಗೌರಿ ಗಣೇಶ ಹೇಗಿತ್ತು? ಚೆನ್ನಾಗಿತ್ತು. ಅವಾಗ ನಮಗಿನ್ನ ಇಮಿಡಿಯೇಟ್ ಬಂದಿತ್ತು, ನಮಗೆ ಮದುವೆ ಆದ ತಕ್ಷಣ ಇಮಿಡಿಯೇಟ್ ವರಮಹಾಲಕ್ಷ್ಮಿ ಮತ್ತು ಗಣೇಶ ಹಬ್ಬ ಇಮಿಡಿಯೇಟ್ ಬಂದಿತ್ತು. ಸೊ ಅದು ತುಂಬ ಸ್ಪೆಷಲ್ ಆಗಿತ್ತು. ವರಮಹಾಲಕ್ಷ್ಮಿ ಕೂಡ ಹಾಗೆ ತುಂಬ ಸ್ಪೆಷಲ್ ಆಗಿತ್ತು. ಆ್ಯಂಡ್ ಗೌರಿ ಗಣೇಶ ಅಂದರೆ ನಮ್ಮಲ್ಲಿ ಗಣೇಶ ಕೂರಿಸಲ್ಲ ನಾವು ಮನೆಯಲ್ಲಿ, ಕೂರಿಸೋದು ಅದು ಇಲ್ಲ ಮೊದಲಿಂದನೂ. ಗೌರಿ ಕುಣಿಸ್ತೀವಿ ಅಷ್ಟೇ. ಅದು ನಮ್ಮ ಅಪಾರ್ಟ್ಮೆಂಟಲ್ಲಿ ಅಲ್ಲೊಂದು ಈವೆಂಟ್ ಥರ ಮಾಡ್ತಾರಲ್ಲಿ, ಸೊ ನಾವೆಲ್ಲ ಅಲ್ಲಿ ಸೇರ್ತೀವಿ. ಸೊ ಹಾಗಾಗಿ ಅಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ನಾವು. ಓಕೆ, ಚಿಕ್ಕ ವಯಸ್ಸಿಂದ ಒಂಚೂರು ನೆನಪು ಮಾಡ್ಕೊಳ್ಳೋದಾದ್ರೆ ಚಿಕ್ಕ ಮಕ್ಕಳಿಗಂತೂ ಅಲ್ಲಲ್ಲಿ ದುಡ್ಡು ಕಲೆಕ್ಟ್ ಮಾಡೋದು, ಗಣೇಶನ್ ತಂದು ಕೂರಿಸೋದು, ಹಂಗೇನಾದ್ರೂ ಬಾಲ್ಯದ ನೆನಪುಗಳಿದೆಯಾ? ಅಂದ್ರೆ ನಮ್ಮ ಬಾಲ್ಯ ನೆನಪು ಹೆಂಗೆ ಅಂತಂದ್ರೆ, ನಾನು ಗಣೇಶ ಹಬ್ಬ ಬರುತ್ತೆ ಅಂತಂದ್ರೆ ನಮಗೆಲ್ಲ ಅದು ದುಡಿಮೆ ಅಂತ ಅಂದ್ಬಿಟ್ಟು, ಅಂದ್ರೆ ನನಗೆ ಅಂತಲ್ಲ, ನಮ್ಮ ತಂದೆ ತಾಯಿ ಎಲ್ಲ ಡ್ರಾಮಾಗಳು ಮಾಡ್ತಿದ್ರಲ್ಲ. ಸೊ ಗಣೇಶ ಹಬ್ಬಕ್ಕೆ ಬಂದಾಗ ಜಾಸ್ತಿ ಡಿಮ್ಯಾಂಡ್ ಅದಿನ್ನ. ಅಲ್ಲೆಲ್ಲ ಗಣೇಶ ಕೂರಿಸಿದ್ರೆ ಡ್ರಾಮಾ ಮಾಡ್ಬೇಕು. ಅವಾಗ ಎರಡೇ ಆಪ್ಷನ್, ಒಂದು ಆರ್ಕೆಸ್ಟ್ರಾ ಇರೋದು, ಇಲ್ಲ ಡ್ರಾಮಾ ಇರೋದು. ಸೊ ಯಾರೋ 3 ದಿನ ಗಣೇಶ ಕೂರಿಸ್ತಾರೆ ಅಂತಂದ್ರೆ ಒಂದಿನ ಆರ್ಕೆಸ್ಟ್ರಾ, ಒಂದಿನ ಡ್ರಾಮಾ, ಇನ್ನೊಂದು ದಿವಸ ವಿಸರ್ಜನೆ ಅಂತ ಇರೋದು. ಸೊ ಇಡೀ ಅವಾಗ ಆಗಸ್ಟ್ ಸೆಪ್ಟೆಂಬರ್ 2 ತಿಂಗಳು ಹೆವಿ ಬಿಸಿ. ಸೊ ನಮ್ಮ ತಂದೆ ನಮ್ಮ ತಾಯಿ ಇಬ್ರು, ನಮ್ಮ ತಂದೆ ಗೌಡ್ರ ನಾಟಕ ಸಖತ್ ಫೇಮಸ್ಸು. ಸೊ ಅದು ಎಂಟೈರ್ ಕರ್ನಾಟಕ ಅಲ್ಲಿ ಗಣೇಶ ಕೂರಿಸಿರೋ ಈ ಡೇಟು. ಸೊ ಅದು ಬೇಸಿಕಲಿ ಸ್ವಲ್ಪ ಅವಾಗ ನಾವು ಸೀಸನ್ ಅಂತ ಅಂತಿದ್ವಿ ಅದನ್ನ. ಗಣೇಶ ಸೀಸನ್ ಬಂತು ಅಂತಂದ್ರೆ ಸೊ ಕಲೆಕ್ಷನ್ಸ್ ನಮ್ಗೆ ಚೆನ್ನಾಗಾಗತ್ತೆ ಅನ್ನೋದು ಒಂದು ಪಾಯಿಂಟ್. ಸೊ ನಾನು ಅವಾಗ ಜೊತೆಗೆ ಹೋಗ್ತಿದ್ದೆ ಅವ್ರು ಎಲ್ಲರಿಗೂ. ಇಲ್ಲ ಅಂತಂದ್ರೆ ನನಗೆ ಆರ್ಕೆಸ್ಟ್ರಾ ನೋಡೋ ಸಖತ್ ಹುಚ್ಚಿತ್ತು ನನಗೆ. ಎಲ್ಲಿ ಅವಾಗ ಮದನ್ ಮಲ್ಲು ಅವ್ರದ್ದು ಒಂದು ಸಖತ್ ಫೇಮಸ್ ಆರ್ಕೆಸ್ಟ್ರಾ ಇತ್ತು, ಗುರು ಸರ್ದು ಒಂದು ಆರ್ಕೆಸ್ಟ್ರಾ ಇತ್ತು, ಸೌಂಡ್ ಆ್ಯಂಡ್ ಮೆಲೋಡೀಸು. ಅದೆಲ್ಲ ಎಲ್ಲಿದೆ ಅಂತ ನಾನು ನೋಡೋದು. ಅವಾಗೆಲ್ಲ ಗೊತ್ತಾಗೋದು ನಮಗೆ, ಈ ಪಾಂಪ್ಲೆಟ್ಸು ಎಲ್ಲ ಬರೋದು. ಸೊ ಇಂಥ ಕಡೆ ಯಾವುದು ನಮ್ಮ ಏರಿಯಾದಿಂದ ಬೇರೆ ಏರಿಯಾದಲ್ಲಿದೆ ಅಂತಂದ್ರು ನಾವು ಹೋಗ್ತಿದ್ವಿ. ನಮ್ಗೆ ಏನೋ ಕ್ರೇಜು ಆರ್ಕೆಸ್ಟ್ರಾದಲ್ಲಿ ಸಾಂಗ್ಸ್ ಕೇಳೋದು ಅಂತ. ಸೊ ಅದನ್ನು ತುಂಬ ಎಂಜಾಯ್ ಮಾಡ್ತಿದ್ದೆ ನಾನು ಅದನ್ನು. ಚೆನ್ನಾಗಿತ್ತಲ್ಲ ಮೊಬೈಲ್ ಇಲ್ಲದೆ ಇರೋ ಲೈಫು. 100%. ಅಂದರೆ ನೋಡಿ, ಅವಾಗ ಮೊಬೈಲೇ ಇರಲಿಲ್ಲ ಅಂದ್ರೂ ಕೂಡ ನಾವು ಫ್ರೆಂಡ್ಸ್ ಎಲ್ಲ ಎಕ್ಸಾಕ್ಟ್ ಒಂದು ಟೈಮಲ್ಲಿ ಒಂದು ಜಾಗದಲ್ಲಿ ಸಿಗ್ತಿದ್ವಿ ನಾವು. ಏನು ಫೋನ್ ಇಲ್ಲ ಏನಿಲ್ಲ, ಬಟ್ ಗೊತ್ತು ಓಕೆ ಇಷ್ಟು 5 ಗಂಟೆ ಆಯ್ತಾ, ಎಲ್ಲಿರ್ಬೋದು, ಇವ್ನು ಇಲ್ಲಿರ್ತಾನೆ, ಈ ಗ್ರೌಂಡಲ್ಲಿ ಇರ್ಬೋದಾ, ಅಥವಾ ಇಲ್ಲ ಎಕ್ಸಾಕ್ಟ್ ಅದು ಕಮ್ಯುನಿಕೇಟ್ ಆಗಿ ಅಲ್ಲಿ ಬಂದು ಇರ್ತಿದ್ವಿ ನಾವು. ಇಲ್ಲ ಮನೆ ಹತ್ರ ಹೋಗಿ ಕರೆಯೋದು, ಅದು ಇದೇ ಬೇರೆ ಐತಿ. ನಿಜವಾಗ್ಲು ಆ ದಿನಗಳು. ಮೊದ್ಲಿಗೆ ಪೇಜರ್ ಶುರು ಆಯ್ತು, ಆಮೇಲೆ ಸಣ್ಣ ಮೊಬೈಲ್ ಶುರು ಆಯ್ತು. ಲವ್ಲಿ ಆ ಡೇಸ್ ಮತ್ತೆ ಬರಲ್ಲ. ನೋಡಿ, ನೀವು ಹೇಳಿದ್ ಕನೆಕ್ಟ್ ಮಾಡ್ತಾ ಇದ್ದೀನಿ. ಈ ಸಿನಿಮಾದಲ್ಲಿ ಅದನ್ನ ತಗೊಂಡ್ಬಂದಿದ್ವಿ ನಾವು. ಬಿಕಾಸ್ ನಮ್ದು ಅರ್ಲಿ 2000 ನಡೀತಾ ಇರೋದ್ರಿಂದ ನಿಮ್ಗೆ ಜ್ಞಾಪಕ ಇದ್ರೆ ಅವಾಗ ಒಂದು ರಿಲಯನ್ಸ್ ಇಂದ ಒಂದು ಮೊಬೈಲ್ ಬಂದಿತ್ತು ನಿಮಗೆ. 500 ರೂಪಾಯಿಗೆ ಒಂದು ಇನ್ಕಮಿಂಗ್ ಔಟ್ ಗೋಯಿಂಗ್ ಎಲ್ಲಾನು ಫ್ರೀ ಅನ್ನೋ ಥರದ್ದು ಒಂದು ಬಂದಿತ್ತು. ಅವಾಗಲೇ ಎಲ್ಲಾರ್ಗು ಮೊಬೈಲ್ ಅಭ್ಯಾಸ ಆಗಿದ್ದು. ಇಲ್ಲಾಂದ್ರೆ ಅದಕ್ಕಿಂತ ಮುಂಚೆ ಎಲ್ಲ ಮೊಬೈಲ್ ಅನ್ನೋದು ತುಂಬಾ ಅದು ಲಕ್ಸುರಿ ಅಂತ ಇದ್ದಿದ್ದು. 6 ರೂಪಾಯಿ ಇನ್ಕಮಿಂಗು, 12 ರೂಪಾಯಿ ಔಟ್ ಗೋಯಿಂಗ್ ಥರ ಇದ್ದಿದ್ದಕ್ಕೆ ಲಕ್ಸುರಿ ಥರ ಇತ್ತು. ಅದೇ ಬ್ರೇಕ್ ಮಾಡಿದ್ದು ನಿಮಗೆ. ಆ ಟೈಮಲ್ಲೇ ರಿಲಯನ್ಸ್ ಬಂದು ಅದನ್ನ ಬ್ರೇಕ್ ಮಾಡ್ತು. 1 year 2 years ಅಷ್ಟೇ ಇತ್ತದು. ಅದಾದ್ಮೇಲೆ ಮತ್ತೆ ಅದು ಹೋಗ್ಬಿಟ್ಟು ಮತ್ತೆ ನಾರ್ಮಲ್ ಬಂತು. ಸೊ ನಮ್ಮ ಇಡೀ ಸಿನಿಮಾದಲ್ಲಿ ಅದು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸೋನಲ್, ನಿಮ್ಮ ಗಣಪತಿ ಹಬ್ಬದ ದಿನಗಳ ನೆನಪು? ನಿಮ್ಮನೇಲಿ ಗಣೇಶ ಕೂರಿಸ್ತಿದ್ರ? ಇಲ್ಲ. ಬಟ್ ನನಗೆ ಐ ಥಿಂಕ್ ನಾನು ಬೆಸ್ಟ್ ಗಣೇಶ ಫೆಸ್ಟಿವಲ್ ಎಂಜಾಯ್ ಮಾಡಿರೋದಂದ್ರೆ ನಾನು ಬಾಂಬೆಯಲ್ಲಿದ್ದಾಗ 1.5 year ಬಾಂಬೆಯಲ್ಲಿ ಗಣಪತಿ
ಸೊ ಐ ಥಿಂಕ್ ದಟ್ ವಾಸ್ ದ ಬೆಸ್ಟ್ ಆಫ್ ದ ಬೆಸ್ಟ್. ಅಲ್ಲಿ ಈವೆಂಟ್ಸ್ಗೆ ನಾನು ಆ್ಯಡ್ಸ್ ಮಾಡ್ತಿದ್ದೆ ಅಲ್ಲಿ ಅವಾಗ. ಸೊ ಅಲ್ಲಿ ಅಷ್ಟು ಗ್ರ್ಯಾಂಡ್ ಆಗಿ ನಾನು ಎಲ್ಲೂ ನೋಡಿರಲಿಲ್ಲ. ರಸ್ತೆಲಿ ಓಡಾಡೋದಕ್ಕೆ ಜಾಗ ಇರಲಿಲ್ಲ. ಅಲ್ಲಿ ಬೀಚಲ್ಲಿ ಎಲ್ಲ ಕಡೆ ಇಟ್ ಯೂಸ್ ಟು ಬಿ ಫುಲ್. ಅಂದರೆ ಆ ಹೋಲ್ ಸಿಟಿ ಇಸ್ ಡೆಕೋರೇಟೆಡ್. ಸೊ ಐ ಥಿಂಕ್ ನನ್ನ ಬೆಸ್ಟ್ ಗಣೇಶ ಫೆಸ್ಟಿವಲ್ ಆಗಿರೋದು ಬಾಂಬೆಯಲ್ಲಿ. ಓ ಲವ್ಲಿ. ರಾಣಾ ಅವರೇ, ನಿಮ್ಮ ಗಣಪತಿ ಬಾಲ್ಯದ ನೆನಪಿನಿಂದ ಇವತ್ತಿನವರೆಗೆ ಹೆಂಗೆ ಸೆಲೆಬ್ರೇಟ್ ಮಾಡ್ತೀರಿ ನೀವು? ಗೌರಿ ಹಬ್ಬ ನಾವು ಪೂಜೆ ಮಾಡ್ತೀವಿ, ಗೌರಿ ತಂದಿಡಲ್ಲ, ಬಟ್ ಗಣೇಶ ತರ್ತೀವಿ ಮನೆಗೆ. ಚಿಕ್ಕ ವಯಸ್ಸಿಂದ ಅದೇ ಒಂದು ಹಬ್ಬದ ವಾತಾವರಣನೇ. ಒಂದಿನದ ಗಣೇಶ ನಮ್ಮದು ಮನೆದು. ಸೊ ಬೆಳಗ್ಗೆ ತರೋದು, ಪುರೋಹಿತರು ಬರ್ತಾರೆ, ಪೂಜೆ ಮಾಡೋದು. ಒಂದು 10 ವರ್ಷದಿಂದ ಅಂತೂ ನಾನೇ ನನ್ನ ಕೈಯಲ್ಲೇ ಮಾಡಿಸೋದು. ಟ್ರೆಡಿಷನ್ ಪಾಸ್ ಆನ್ ಆಗಬೇಕು ನೆಕ್ಸ್ಟ್ ಜನ್ರೇಷನ್ಗೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಎಲ್ಲ ನೀನೇ ಕೂತ್ಕೊಂಡು ಮಾಡ್ಬೇಕಪ್ಪ ಅಂತ ಒಂದು 10 ವರ್ಷದಿಂದ ಶುರು ಮಾಡಿಸಿದ್ರು. ಸೊ ಪ್ರಿಯಾಂಕಾ ಅಂತೂ ಸ್ಟಿಲ್ ಯು ಆರ್ ಇನ್ ಕಾಲೇಜ್. ಗೌರಿ ಗಣೇಶ ಹೇಗಿರುತ್ತೆ ನಿಮ್ಮ ಮನೇಲಿ? ನನಗೆ ಸ್ಕೂಲ್ ಟೈಮಲ್ಲಿ ಹಿಂಗೆ ಅಂದರೆ ಒಂದು ವಾರದಿಂದನೇ ಗೌರಿ ಗಣೇಶ ಹಬ್ಬ ನಮ್ಮ ಏರಿಯಾದಲ್ಲಿ ಸ್ಟಾರ್ಟ್ ಆಗ್ತಿತ್ತು. ಅಂದರೆ ಎಲ್ಲ ಗಣೇಶಗಳನ್ನ ಮಾರೋದು, ಇದನ್ನು ನೋಡೋದೇ ಒಂಥರ ಖುಷಿ. ಅದರಿಂದನೇ ಬೇಗ ಸ್ಕೂಲಿಂದ ಬಂದು ಒಂದು ಏರಿಯಾ ರೌಂಡ್ ಆಗ್ತಾಯಿದ್ವಿ. ಅಂದರೆ ಗಣೇಶ ಹಬ್ಬ ಬರೋದಕ್ಕಿಂತ ಮುಂಚೆನೇ ಮನೆಯಲ್ಲಿ ಮಾಡ್ತಿರ್ಲಿಲ್ಲ, ಅಂದರೆ ಸಿಂಪಲಾಗಿ ಪೂಜೆ ಮಾಡ್ತಾಯಿದ್ರು. ಅದೇ ಏರಿಯಾದಲ್ಲಿ ಏನೇನು ಎಲ್ಲೆಲ್ಲಿ ಗಣೇಶ ಕೂರಿಸ್ತಾರೋ ಎಲ್ಲ ಕಡೆ ಹೋಗಿ ನೋಡ್ಕೊಂಡು ಬರೋದೇ ಪ್ರತಿ ವರ್ಷ ಹಬ್ಬ. ಓಕೆ, ಸೊ ಇವಾಗ ಒಂದು ಸಣ್ಣ ಫನ್ ಗೇಮ್ ಇದೆ. ಆ ಫನ್ ಗೇಮಲ್ಲಿ ಯಾರು ಗೆಲ್ತಾರೆ ನೋಡ್ಬೇಕು. ಸೊ ಗೇಮ್ ಇಷ್ಟೇ. ಏನು ಬರ್ದಿಲ್ಲ ಮತ್ತೆ ನೀವೇನೋ ಬರ್ದ್ಬಿಡ್ತೀರಾ? ಸೊ 1 ನಿಮಿಷ ಟೈಮ್ ಕೊಡ್ತೀನಿ, 60 ಸೆಕೆಂಡ್ಸ್. ಗಣೇಶನನ್ನು ಬಿಡಿಸ್ಬೇಕು. ಆದರೆ ಅದ್ರ ಮಧ್ಯದಲ್ಲಿ ನಾನೊಂದಷ್ಟು ಪ್ರಶ್ನೆ ಕೇಳ್ತೀನಿ, ಅದಕ್ಕೂ ಉತ್ತರ ಬರೀಬೇಕು. ರೆಡಿ? ತುಂಬ ಫನಿ ಕ್ವೆಶನ್ಸ್, ಏನು ಮೇಜರ್ ಏನೂ ಇಲ್ಲ, ಬಟ್ ಎರಡು ಒಟ್ಟಿಗೆ ಅಟ್ ಎ ಟೈಮ್ ಆಗಬೇಕು. ಓಕೆ, ರೆಡಿ? 1 ನಿಮಿಷದ ಟೈಮು ಆ್ಯಂಡ್ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಸೊಂಡಿಲು ಬಲಭಾಗಕ್ಕೆ ತಿರುಗಿರೋ ಗಣಪತಿಗೆ ಏನಂತಾರೆ? ಅದ್ರ ಜೊತೆ ಚಿತ್ರನೂ ಬರಿಬೇಕು. ಏನು ಮಾಡ್ಬೇಕು ಇವಾಗ? ಎರಡು ಮಾಡಬೇಕಾ? ಹೌದು. ಇದು ನಂಗೆ ಆನ್ಸರ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ ನನಗೆ. ಓಕೆ. ಗಣೇಶನ ವಾಹನದ ಹೆಸರೇನು? ಗಣೇಶನ ಹಬ್ಬದ ದಿನ ಯಾರನ್ನ ನೋಡಬಾರ್ದು? ಗಣೇಶನಿಗೆ ಇಷ್ಟವಾದ ಖಾದ್ಯ ಯಾವುದು? ಓಕೆ, ದ ಲಾಸ್ಟ್ ಒನ್. ಗಣೇಶನ ಹೆಸರಿನ ಒಂದು ಕನ್ನಡ ಸಿನಿಮಾ. ಸ್ಟಾಪ್. ಮುಗೀತು. ತರುಣ್ ಮುಗೀತು, ರಾಣಾ ಮುಗೀತು, ಪ್ರಿಯಾಂಕಾ, ಸೋನಲ್ ಮುಗೀತು. ತೋರಿಸ್ಬಾರ್ದು ನಾನು. ತರುಣ್ ಮುಗೀತು, ಪ್ರಿಯಾಂಕಾ ಡನ್, ಸೋನಲ್ ಮುಗೀತು. ನೋ. ಆಯ್ತು ಡನ್. ಓಕೆ ಸರ್, ಯಾರಿಂದ ರಿವೀಲ್ ಮಾಡೋದು ಇವಾಗ? ಅವರೆಲ್ಲ ಆನ್ಸರ್ಸ್ ಬರ್ತಿದ್ದಾರೆ, ದಯವಿಟ್ಟು ಕೇಳಿ. ಇನ್ವಾಲ್ವ್ ಆಗಿರೋ ತರುಣ್ ಅವರಿಂದಾನೆ. ಕ್ಯಾಮ್ರಾಗೆ ತೋರಿಸಿ ಗಣೇಶನ್ನ. ಹಾ, ಗಣೇಶನ್ನ. ಪಾಪ ಕಪ್ಪಡಪ್ಪ. ಹೌ ಕ್ಯೂಟ್. ಓಕೆ, ಶೋ ವಾಟ್ ಯು ಡನ್. ಚೆನ್ನಾಗಿದೆ. ಇಟ್ಸ್ ನೈಸ್. ಸೋ ಕ್ಯೂಟ್. ತುಂಬಾ ಕ್ಯೂಟ್ ಆಗಿದೆ ಅದು. ತೋರಿಸಿ, ಕ್ಯಾಮ್ರಾಗೆ ತೋರಿಸ್ಬಿಡಿ ಒಂದು. ನಂಗೆ ತೋರ್ಸಕ್ಕೆ ಹೇಳ್ಬಿಡಿ ಪ್ಲೀಸ್. ನೀವೆಲ್ಲ ನೀಟಾಗಿ ಮಾಡಿದ್ದೀರಾ ಅಟ್ಲೀಸ್ಟ್. ಏನಿಲ್ಲ ಬಗರ. ಓಕೆ, ಆಯ್ತಾ? ಓಕೆ, ಡನ್. ಓಕೆ, ಸೋನಲ್. ನೀಟಾಗಿದೆ. ಓಕೆ, ಪ್ರಿಯಾಂಕಾ. ವೆರಿ ಕ್ಯೂಟ್, ಚೆನ್ನಾಗಿದೆ. ಡೊಳ್ಳು ಹೊಟ್ಟೆ ಗಣಪ. ಮೂಗು ಬಾಯಿ ಬೇರೆ ಸಪ್ರೇಟ್ ಆಗಿ ಬರುತ್ತೆ ನಮ್ಮ ಗಣಪತಿಗೆ. ಬಿಟ್ಟು ಇನ್ನೊಂದು ಮೂಗು, ಅದ್ರ ಬಿಟ್ಟು ಬೇರೆ ಫಸ್ಟ್ ಟೈಮ್ ಗಣಪತಿಗೆ ಜೊತೆಗೆ ಇನ್ನೊಂದು ಇಮೋಜಿ. ಬಟ್ ಶಿ ಇಸ್ ಡನ್ ಇಟ್ ನೈಸ್. ಶೋ ಟು ದ ಕ್ಯಾಮ್ರಾ. ಚೆನ್ನಾಗಿ ಮಾಡಿದ್ದಾಳೆ. ಕ್ಯೂಟ್ ಇದೆ. ಯಾ, ಹರ್ಸ್ ಇಸ್ ನೀಟ್. ಇಲ್ಲ, ಬಟ್ ಆಕ್ಚುಲಿ ಕರೆಕ್ಟ್. ಆಕ್ಚುಲಿ ಇಸ್ ಡನ್ ದ ರೈಟ್ ಒನ್. ಯು ಡನ್ ದ ರೈಟ್ ಒನ್. ನಾನು ನಿಮ್ಮದೇ ಹ್ಯಾಂಡ್ ಚೆನ್ನಾಗಿ ಬರೆಯಕಾರು ಟೈಮ್ ಸಿಕ್ಕಿದೆ, ನಮಗೆಲ್ಲ ಸಿಕ್ಕಿಲ್ಲ ಅದು. ನಂದು ಕಾಲು ಕರೆಕ್ಟ್ ಆಗಿಲ್ಲ. ನಿಮ್ಗೆ ಚೆನ್ನಾಗಿದೆ ನಾನು ಆಕ್ಚುಲಿ. ಈಗ ಆದ್ರೂ ಏನು ಬೇಸಿಕಲ್ಲಿ ಗಣೇಶನಿಗೆ ಒಂದು ಇಲಿ ಬರಿಬೇಕಲ್ವ ಜೊತೆಗೆ, ಅದಿಲ್ಲದೆ ಒಂದು. ನೀವು ಮಾಡಿದ್ದೀರಾ? ಎಲ್ಲಿದೆ ಇಲ್ಲಿ? ಬರ್ದಿದ್ದಾರೆ. ವೆರಿ ನೈಸ್. ಉತ್ತರ. ಈ ಹುಡುಗಿ ಯಾರು ಉತ್ತರನೇ ಬರ್ದಿಲ್ಲ. ಓಕೆ. ಸೊಂಡಿಲು ಬಲಭಾಗಕ್ಕೆ ತಿರುಗಿರುವ ಗಣಪತಿ ಏನಂತಾರೆ? ನಾನು ಬರೀಲಿಲ್ಲ, ನೀವು ಬರೀಲಿಲ್ಲ. ಇದ್ದೆ. ಇವಾಗೆಲ್ಲ ಕೇಳಿ ನೀವು ಓಕೆ, ಬಲ್ಮುರಿ. ಓಕೆ. ಗಣೇಶನ ವಾಹನ ಇಲ್ಲಿ ಬರ್ದಿದ್ದೀರಾ? ತೋರಿಸಿ.
ಓಕೆ, ನೀವು ನಾನು ಬರ್ದಿಲ್ಲ. Okay. ಲಾಸ್ಟ್ 2 ಕ್ವೆಶ್ಚನ್ ಬರ್ದಿಲ್ಲ, ಬಟ್ ಇವ್ರು ಬರ್ದಿದ್ದಾರೆ. ಮೂಷಿಕ. ಮೂಷಿಕ ಕರೆಕ್ಟ್. ಗಣೇಶ ಹಬ್ಬದ ದಿನ ಯಾರನ್ನ ನೋಡಬಾರ್ದು? ಚಂದ್ರ. ಓಕೆ, ಬರ್ದಿದ್ದೀರಾ ನೀವು? ಬರ್ದಿರ. ಚಂದ್ರ. ಇಬ್ರು ಔಟ್. ಓಕೆ, ಗಣೇಶನಿಗೆ ಇಷ್ಟವಾದ ಊಟ? ಮೋದಕ. ನಾನು ಬರ್ದಿದ್ದೀನಿ. ಎಲ್ರಿಗೂ ಗೊತ್ತಿದೆ. ಓಕೆ, ಗಣೇಶನ ಹೆಸರಿನ ಕನ್ನಡ ಸಿನಿಮಾ? ಗಣೇಶನ ಮದುವೆ. ಗಣೇಶನ ಮದುವೆ. ಹಾ, ಕಾಪಿ ಮಾಡಿದ್ದೀರಾ ನಂದು? ಬರ್ದಿಲ್ಲ ಅದು. ನಂದೇ ಪಿಕ್ಚರ್ ಅದು, ಮತ್ತೆ ಅದಕ್ಕೆ ನೀನು ಬರ್ದಿದ್ಯಾ? ಅದು ಬಿಟ್ರೆ ಇನ್ನೇನು? ಓ, ಅದಕ್ಕೆ ಬರ್ದಿರೋದು. ನಾನು 10 ಬರೀತೀನಿ ಬೇಕಾರೆ ಹಂಗೆ. ಲವ್ಲಿ ಲವ್ಲಿ, ವೆರಿ ಗುಡ್. ಆಕ್ಚುಲಿ ತರುಣ್ ಅವರೇ ವಿನ್ನರು, ಬಟ್ ಎಲ್ಲರೂ ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ರಿ. ವೆರಿ ಗುಡ್, ಥ್ಯಾಂಕ್ ಯು. ಬಟ್ ಗಣೇಶ ರಾಮತ್ ಚೆನ್ನಾಗಿತ್ತು. ಇಲ್ಲಿ ನೋಡಿ ತರುಣ್ ಅವರೇ, ಕಾಪಿ ಮಾಡಿರೋದಂತೆ ನಿಮ್ಮ ಹತ್ರದಿಂದ ಎರಡು. ತಿಂಡಿ ಗೊತ್ತಿಲ್ಲ, ತಿಂಡಿನೂ ಗೊತ್ತಿರ್ಲಿಲ್ಲ. ಅದಕ್ಕೆ ಮೋದಕ ಎಲ್ಲ ನೋಡ್ಕೊಂಡೆ. ಓಕೆ, ಸೊ ಇವಾಗ ರಿಯಲ್ ಕಪಲ್ಗೆ ಒಂದು ಸಣ್ಣ ಟೆಸ್ಟ್. ಓಕೆ, ಸಣ್ಣದೆ, ಡೋಂಟ್ ವರಿ, ಕ್ವಿಕ್ ಆಗಿ ಮಾಡಿ. ಲೈನ್ ಹಾಕ್ಬಿಟ್ರು ನೋಡೋಣ ಇದು ಅಂತ. ನಾನು ಹಾಕಿದ್ದೇನೆ. ಓಕೆ, ರೆಡಿ? ಇಬ್ರು ಬರಿಬೇಕು, ಅದ್ರಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು. ಆಮೇಲೆ ಫಸ್ಟ್ ಟೈಮ್ ಮಾಡಿ ತಿನ್ನಿಸಿದ ತಿಂಡಿ ಯಾವುದು? ಅಡುಗೆ. ಸೋನಲ್ ಮಾಡಿ ತಿನ್ನಿಸಿದ್ದು. ಸೋನಲ್ಲೇ ಯೋಚನೆ ಮಾಡ್ತಿದ್ದಾರೆ ಯಾವುದು ಅಂತ. ಮದುವೆ ಆಗೋಣ ಅಂತ ಡಿಸೈಡ್ ಮಾಡಿದ ಡೇಟ್ ಯಾವುದು? ಗೊತ್ತಾ? ನನಗೂ ಗೊತ್ತು. ಮದುವೆ ಆಗೋಣ ಅಂತ ಡಿಸೈಡ್ ಮಾಡಿದ ಮೇಲೆ ಸಿಕ್ಕ ಮೊದಲ ಜಾಗ ಯಾವುದು? ಪ್ಲೇಸ್ ಎಲ್ಲಿ ಮೀಟ್ ಆಗಿದ್ದು? ಡಿಸೈಡ್ ಆದ್ಮೇಲೆ. ಆದ್ಮೇಲೆ ಸರ್ ಏನು ಸರ್ ಪಟ 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 ಡೈರೆಕ್ಟ್ ಯೋಚನೆ ಮಾಡ್ತಾರೆ. ಸ್ಕ್ರಿಪ್ಟ್. ಓಕೆ, ರೆಡಿ? ಇಬ್ರು ಮೀಟ್ ಆದಾಗ ಪರಸ್ಪರ ಹಾಕೊಂಡಿದ್ದ ಬಟ್ಟೆ ಕಲರ್ ಯಾವುದು? ಸೋನಲ್ ಹಾಕಿದ್ದು ನೀವು ಬರಿಬೇಕು. ನೀವು ಯಾವಾಗ ಮೀಟ್ ಆದಾಗ? ಅದೇ ಮದುವೆ ಆಗೋಣ ಅಂತ ಡಿಸೈಡ್ ಮಾಡಿ ಒಂದ್ಸಲ ಫಸ್ಟ್ ಮೀಟ್ ಆಗ್ತಿರಲ್ಲ, ಅವಾಗ ಏನ್ ಬಟ್ಟೆ ಹಾಕೊಂಡಿದ್ರಿ? ಕಲರ್, ವಾಟ್ ಕಲರ್ ಯು ವೋರ್? ಸೋನಲ್ ಯಾವ್ದು ಹಾಕಿದ್ರು, ನೀವು ಯಾವ್ದು ಹಾಕಿದ್ರಿ? ಫೇವ್ರೆಟ್ ಡೆಸ್ಟಿನೇಷನ್ ಇಬ್ಬರದು. ಸೋನಲ್ದು ನೀವು ಬರೀರಿ, ನಿಮ್ದು ಸೋನಲ್ ಬರೀಲಿ. ಅವ್ರದಾ? ಅವ್ರದ್ದು ನೀವು ಬರೀರಿ, ನಿಮ್ದು ಅವ್ರು ಬರೀಲಿ. ಅಥವಾ ಇಬ್ಬರದು ಒಂದೇ ಆದ್ರೆ ಅದನ್ನು ಬರಿಬಹುದು. ಫೇವ್ರೆಟ್ ಡೆಸ್ಟಿನೇಷನ್ ಅವ್ರದ್ದು ನಾನು ಬರೀಬೇಕಾ? ಓಕೆ, ಇಬ್ಬರನ್ನು ಒಬ್ಬರನ್ನೊಬ್ರು ಇರಿಟೇಟ್ ಮಾಡಬೇಕು ಅಂದ್ರೆ ಏನು ಮಾಡ್ತೀರಿ? ಸುಮ್ಮನೆ ಕಿಚಾಯಿಸೋದು, ಸುಮ್ಮನೆ ಇರಿಟೇಟ್ ಮಾಡೋದು? ನೀವು ಇರಿಟೇಟೇ ಮಾಡಲ್ಲ ಇವ್ರು, ನಾನು ಏನು ಸುಮ್ಮನೆ ತಮಾಷೆಗೇನೋ ಇರಿಟೇಟ್ ಮಾಡೋದು. ಏನು? ಇಬ್ರು ಒಬ್ರಿಗೊಬ್ರು ಬರಿಬೇಕು. ನೀವು ಅವ್ರನ್ನ ಇರಿಟೇಟ್ ಮಾಡಬೇಕು ಅಂದ್ರೆ ಅವ್ರು ನಿಮ್ಮನ್ನ ಇರಿಟೇಟ್ ಮಾಡಬೇಕು ಅಂದ್ರೆ. ಇಬ್ಬರು ಓದಿರೋ ಸ್ಕೂಲ್ಗಳ ಹೆಸರು? ಬರೀರಿ ಇದು ಬರೀರಿ ನೀವು. ಓಕೆ, ನೀವು ಸ್ಲೋ ಆಗಿ ಹೇಳ್ತೀರಾ? 1 ನಿಮಿಷ. ಓಕೆ, ಫಾಸ್ಟಾಗಿ ಹೇಳ್ಬೇಕಾ? ಇಲ್ಲ, ಸ್ಲೋ ಆಗಿ ಹೇಳಿ. 4th ಬರೀಲಿಲ್ಲ ನಾನು. ಓಕೆ, ಇರಿಟೇಟ್ ಮಾಡಕ್ಕೆ ಏನು ಮಾಡ್ತೀರಾ? ಅದು 4th ಅಲ್ಲ, ಅದು 6th ಅದು. 6th, ಸಾರಿ. ಓಕೆ, ಸ್ಕೂಲ್ ಓದಿದ ಸ್ಕೂಲ್ ಯಾವುದು? ಆಯ್ತಾ? ಪೆಟ್ ನೇಮ್ ಏನು? ಇಬ್ಬರು ಒಬ್ರನ್ನೊಬ್ರು ಕರೆಯೋದು ಒಂದು ಗೊತ್ತಿದೆ ನಮಗೆ, ಅದನ್ನ ಬಿಟ್ಟು. ಅದೇನಾ? ಓಕೆ. ಸರ್ಪ್ರೈಸ್ ಕೊಡೋದು ಯಾರು ಜಾಸ್ತಿ? ಕೂತಲ್ಲಿ ನಿದ್ದೆ ಮಾಡೋರು ಯಾರು? ನಿದ್ದೆ ಬರುತ್ತೆ. ಕೂತಲ್ಲಿ ನಿದ್ದೆ ಮಾಡೋರು ಬೇರೆ. ಪ್ಲೀಸ್. ಓಕೆ, ಕೋಪ ಬರಿಸ್ಬೇಕು ಅಂದ್ರೆ ಇರಿಟೇಟ್ ಅಲ್ಲ, ಲಿಟ್ರಲಿ ಕೋಪ ಬರಿಸ್ಬೇಕು. ಇವತ್ತು ಇಬ್ರು ಏನು ವಿಷಯಕ್ಕೆ ಕೋಪ ಬರ್ಬೋದು? ಸೇಮ್ ಅದೇ ಕನೆಕ್ಟ್ ಆಗುತ್ತಲ್ಲ. ಅದೇ ಕನೆಕ್ಟ್ ಆಗುತ್ತಾ? ಓಕೆ, ಇಬ್ಬರ ಗೋ ಟು ಫುಡ್ ಯಾವುದು? ಕಂಫರ್ಟ್ ಫುಡ್? ಇಲ್ಲ, ಏನು ಕನೆಕ್ಟ್ ಆಗಿಲ್ಲ ನಂದು. ಇರಿ. ಓ ಹೌದಾ, ಹಂಗಾರೆ ಅವ್ರದ್ದಿದೆ. ಕೋಪ ಬರ್ಸೋದಕ್ಕೆ ಏನು ಮಾಡಬೇಕು? ಕೋಪ ಬರ್ಸೋಕೆ ನಾನು ಅವ್ರಿಗೆ ಏನು ಮಾಡ್ತೀನಿ ಅಂತನಾ? ಪರಸ್ಪರ ಅದು. ಗೋ ಟು ಫುಡ್ ಯಾವುದು? ಕಂಫರ್ಟ್ ಫುಡ್. ಆಯ್ತಾ? ಅವ್ರದ್ದು ನಾನು ಬರಿಬೇಕಾ? ಇಬ್ರು ಒಬ್ರದ್ದೊಬ್ರು. ಆಮೇಲೆ ನಾನು ನಿಮ್ಮನ್ನು ಕೇಳ್ತೀನಿ ಅದನ್ನು. ಗಿಫ್ಟ್ಗಳ ಬಗ್ಗೆ ನಮ್ಗೆ ಈಗಾಗಲೇ ಗೊತ್ತಿದೆ, ಆದರೂ
ಇಬ್ಬರು ಪರಸ್ಪರರಿಗೆ ಕೊಟ್ಟಿರುವ ದಿ ಬೆಸ್ಟ್ ಗಿಫ್ಟ್. ಆನಿವರ್ಸರಿ ಗಿಫ್ಟ್ ಅಂತ ನಮ್ಗೆಲ್ರಿಗೂ ಗೊತ್ತಿದೆ, ನಾವೆಲ್ಲರೂ ನೋಡಿದ್ದೀವಿ. ಅದನ್ನ ಬಿಟ್ಟು ದಿ ಬೆಸ್ಟ್ ಗಿಫ್ಟ್ ಯಾವುದು? ಎನಿಥಿಂಗ್, ಒಬ್ಬರಿಗೊಬ್ಬರು ಕೊಟ್ಕೊಂಡಿರೋ ಬೆಸ್ಟ್ ಗಿಫ್ಟ್. ಫಸ್ಟ್ ಟೈಮ್ ಮಾಡಿ ತಿನ್ನಿಸಿದ ಅಡುಗೆ ಯಾವುದು? ದಾಲ್ ಅಂಡ್ ಕಬಾಬ್, ರೈಸ್ ದಾಲ್ ಅಂಡ್ ಕಬಾಬ್. ಓಹೋ. ಮದುವೆ ಆಗೋಣ ಅಂತ ಡಿಸೈಡ್ ಮಾಡಿದ ಡೇಟ್ ಯಾವುದು? ಅದವ್ರು ಹೇಳಿ ಫಸ್ಟ್. ಎಸ್, May 3rd. ಮೇ 3rd. ಆಹಾ, ವೆರಿ ಗುಡ್, ಇಬ್ರು ಕರೆಕ್ಟ್ ಇದ್ದೀರಾ. ಮದುವೆ ಆಗೋದಕ್ಕೆ ಡಿಸೈಡ್ ಮಾಡಿದ ಮೇಲೆ ಸಿಕ್ಕ ಜಾಗ ಯಾವುದು? ಪರ್ಷನ್ ಪರ್ಷನ್ ಟೆರೆಸ್. ಓ ಲವ್ಲಿ. ಇಬ್ಬರ ಬಟ್ಟೆ ಕಲರ್ಸ್ ಯಾವುದು? ಇರಿ ಒಂದು ನಿಮಿಷ, ತರುಣ್ ಅವ್ರದ್ದು ನೀವು ಹೇಳಿ. ನಾನು ಒಂದು ಬ್ಲೂ ಶರ್ಟ್ ಅಲ್ಲಿ ಇದ್ದೆ ಅಂತ ಅನ್ಸುತ್ತೆ. ಅವ್ರು ಯಾವ colour ಅಲ್ಲಿ? ಸಲ್ವಾರ್ ಬ್ಲ್ಯಾಕ್ ಇರಬೇಕು. ಅವ್ರು ನಂದು ಹೇಳಿದ್ ಕರೆಕ್ಟ್, ಬಟ್ ಹಿ ವಾಸ್ ನಾಟ್ ಇನ್ ಬ್ಲೂ, ಹಿ ವಾಸ್ ಇನ್ ಲೈಟ್ ಲೈಲಾಕ್ ಹುಡಿ. ಓಕೆ, ಈಗ ನೆಕ್ಸ್ಟ್ ಫೇವ್ರೆಟ್ ಡೆಸ್ಟಿನೇಷನ್. ತರುಣ್ ಅವ್ರ ಫೇವ್ರೆಟ್ ಡೆಸ್ಟಿನೇಷನ್ ಯಾವುದು? ನಾನು 3 ಬರ್ದಿದ್ದೀನಿ ಆಯ್ತಾ. ಐ ಥಿಂಕ್ ಎನಿಥಿಂಗ್, ಎನಿ ಪೀಸ್ಫುಲ್ ಪ್ಲೇಸ್ ಆರ್ ದುಬೈ. ಐ ಫೆಲ್ಟ್ ದುಬೈ. ಓ ಮೈ ಮೈ. ಓಕೆ, ಸೋನಲ್ ಅವರ ಫೇವ್ರೆಟ್ ಡೆಸ್ಟಿನೇಷನ್? ಅವ್ರಿಗೂ ದುಬೈ ಇಷ್ಟ, ಇಲ್ಲ ಅಂದ್ರೆ ಮಾಲ್ಡೀವ್ಸ್. ಓ ವಂಡರ್ಫುಲ್. ಮಾಲ್ಡೀವ್ಸ್ದು ನಿಮ್ಮಿಬ್ಬರದ್ದು ರೀಲ್ಸ್ ಅಂತೂ ಸೂಪರ್ ಹಿಟ್ ಆಗಿದೆ ಅದು. ಓಕೆ, ಸೊ ಇಬ್ಬರು ಒಬ್ಬರನ್ನೊಬ್ಬರು ಇರಿಟೇಟ್ ಮಾಡಬೇಕು ಅಂದರೆ ಏನು ಮಾಡ್ಬೋದು? ಸೋನಲ್, ತರುಣ್ನ ಇರಿಟೇಟ್ ಮಾಡಬೇಕು ಅಂದರೆ? ನಾನು ಅವ್ರಿಗೆ ಇರಿಟೇಟ್ ಮಾಡ್ಬೇಕಂದ್ರೆ ಅದಾ ಪ್ರಶ್ನೆ. ನಾನು ಅದ್ರ ಕೆಳಗಡೆ ಬರ್ದೀನಿ. ಓಕೆ, ದೇರ್ ಆರ್ 2 ಥಿಂಗ್ಸ್. ಜಾಸ್ತಿ ಮಾತಾಡಬೇಕು, ಅವ್ರಿಗೆ ಇರಿಟೇಟ್ ಆಗುತ್ತೆ. ಇಲ್ಲ ವೆಜ್ ಕುಕ್ ಮಾಡಿದ್ರೆ ಇರಿಟೇಟ್ ಆಗುತ್ತೆ. ಓಕೆ, ವಾಟ್ ಹ್ಯಾವ್ ಯು ರಿಟನ್? ನಾನೇನಿಲ್ಲ, ನಾನು ಸೈಲೆಂಟ್ ಆಗಿದ್ರೆ ಸಾಕು, ಅವ್ರಿಗೆ ಇರಿಟೇಟ್ ಆಗುತ್ತೆ. ಹೌದಾ? ಫುಲ್ ನಾನು ಮಾತೇ ಆಡ್ತಾ ಇಲ್ಲ ಅಂತಂದ್ರೆ ಅದು ಇರಿಟೇಷನ್. ನಾನು ಅವ್ರಿಗೆ ಇಫ್ ಐ ಹ್ಯಾವ್ ಟು ಇರಿಟೇಟ್ ಹಿಮ್, ನಾನು ಜಾಸ್ತಿ ಮಾತಾಡಿದ್ರೆ ಅವ್ರಿಗೆ ಆಯ್ತು ಅಂತಾರೆ. ಇಲ್ಲ ವೆಜ್ ಕುಕ್ ಮಾಡಿದ ದಿನ ಮನೇಲಿ ಆ ದಿನ ಇರಿಟೇಟ್ ಆಗ್ತಾರೆ. ಓಕೆ, ಬಟ್ ಅದು ಕರೆಕ್ಟ್. ಅವ್ರು ಸೈಲೆಂಟ್ ಇದ್ರೆ ನಂಗೆ ಇರಿಟೇಷನ್ ಆಗುತ್ತೆ. ಓಕೆ, ಪರ್ಫೆಕ್ಟ್. ಓದಿದ ಸ್ಕೂಲ್ ಯಾವುದು? ಸೋನಲ್ ಓದಿದ ಸ್ಕೂಲ್ ಯಾವುದು? ಯಾವುದು? ಏನದು ನಂಗೆ ಹೆಸರು ಜ್ಞಾಪಕ ಬರಲ್ಲ. ಸೆಂಟ್ ಲಾರೆನ್ಸಾ? ಅಲ್ಲ, ಕರೆಕ್ಟ್ ಹೇಳಿ. ಅದೇನು ಹೇಳ್ತಾ ಇದ್ದೀನಿಲ್ಲ, ಏನು ಲಾಶಿಯಸ್ ಏನೋ ಎಲೋಯ್ಷಸ್? ರಾಂಗ್. ಅದು ಮತ್ತೆ ಯಾರು ಸ್ಕೂಲ್? ಅದು ಕಾಲೇಜ್ ಓದಿದ್ದು? ಆಗ್ನೆಸ್ ಹಾಂ, ಸ್ಕೂಲ್ ಸೇಂಟ್ ಮೇರೀಸ್. ಸೆಂಟ್ ಮೇರೀಸ್. ಓಕೆ, ಸೊ ತರುಣ್ ಅವ್ರು ಓದಿದ ಸ್ಕೂಲು ಅನ್ಪೂರ್ಣನಾ? ಹೌದು, ಕರೆಕ್ಟ್ ತಾನೆ? ಜಯಲಕ್ಷ್ಮಿ. ಅನ್ಪೂರ್ಣ ಅಲ್ಲ, ಜಯಲಕ್ಷ್ಮಿ. ಅದೇ ಏನಾನೆ ಸ್ಟಾರ್ಟ್ ಆಗುತ್ತೆ. ಅನುಪಮ. ಓಕೆ, ಅದು 9th 10th ಓದಿದ್ದು ನಾನು. ಸ್ಕೂಲಿಂಗ್ ಇದೆ ಕರೆಕ್ಟಾ? ಕರೆಕ್ಟ್ ಇದೆಯಾ? ಏನ್ ಬರ್ದಿದ್ರಿ ನೀವು? ಅನ್ಪೂರ್ಣ. ಅನ್ಪೂರ್ಣಗೂ ಅನುಪಮಗೂ ಸಂಬಂಧನೇ ಇಲ್ಲ. ರಾಂಗ್. ನಾನು ಇವ್ರ ಕಾಲೇಜ್ ಹೆಸರು ಬರ್ದಿದ್ದು. ಓಕೆ ಓಕೆ, ಸೊ ಪೆಟ್ ನೇಮ್? ಚಿನ್ನ ಬಂಗಾರ. ಅಷ್ಟೇ, ಸೇಮ್. ಓಕೆ, ಸೂಪರ್. ಸೊ ಪ್ರೈಸ್ ಕೊಡೋದು ಯಾರು ಹೆಚ್ಚು? ನಾನು. ಹೌದಾ? ನಾನು ಇಬ್ರು ಅಂತ ಹಾಕಿದ್ದು, ಬೋತ್ ಅಂತ ಹಾಕಿದ್ದು. ಓಕೆ, ಬಟ್ ನಾನು ಜಾಸ್ತಿ. ಓಕೆ, ಕುಂತಲ್ಲೇ ನಿದ್ದೆ ಮಾಡೋರು ಯಾರು? ಇವರು. ಹೌದಾ? ನಾನು ಕುಂತಲ್ಲೇ ನಿದ್ದೆ ಅಲ್ಲ, ಬಟ್ ನಾನು ಮಲಗಿದ ತಕ್ಷಣ ಇಮಿಡಿಯೇಟ್ ಮಲಗ್ಬಿಡ್ತೀನಿ. ನಾನು ಅಷ್ಟು ಟೈಮ್ ತಗೊಳಲ್ಲ ನಾನು. ಅಂದ್ರೆ ಆರಾಮಾಗಿ ಎಲ್ಲಾದ್ರೂ ನಿದ್ದೆ ಬರುತ್ತೆ. ಬಟ್ ಇವಾಗ ನಂಗೆ ಸುಮ್ಮನೆ ಸೋಫಾ ಮೇಲೆ ಮಲ್ಕೊ ಅಂತಲ್ಲ ಅಂದ್ರೆ ಹಿಂಗೆ ನಿದ್ದೆ ಬರಲ್ಲ. ನಾನು ಕರೆಕ್ಟಾಗಿ ಮಲಗಿದೆ ಅಂದರೆ ಮಲಗ್ತೀನಿ. ಡನ್. ಸೊ ಹಾಂ, ಗೋ ಟು ಫುಡ್ ಯಾವುದು? ತರುಣ್ ಅವರ ಗೋ ಟು ಫುಡ್? ನಾನ್ ವೆಜ್. ನಾನ್ ವೆಜ್ ಅಲ್ಲಿ ಸ್ಪೆಸಿಫಿಕ್? ಐ ಹ್ಯಾವ್ ರಿಟನ್ ರೈಸ್, ರಸಮ್, ಕಬಾಬ್, ಎನಿಥಿಂಗ್ ಇನ್ ನಾನ್ ವೆಜ್. ಮಟನ್ ಓಕೆ ಹಿ ಲೈಕ್ಸ್. ಸೋನಲ್ದು? ಹೌದು, ನನಗಿಂತ ಹಾರ್ಡ್ಕೋರ್ ನಾನ್ ವೆಜಿಟೇರಿಯನ್ ಅವರು. ನಾನಾದರೂ ವಾರದಲ್ಲಿ ಒಂದು 3 ದಿವಸ ವೆಜ್ಜಲ್ಲಿ ಇರ್ತೀನಿ, ಅವ್ರು ಅದೇನಿಲ್ಲ. ಬಟ್ ಫಿಶ್ ಬೇಸಿಕಲಿ. ಓ ಓಕೆ. ಸೊ ಬೆಸ್ಟ್ ಗಿಫ್ಟ್ ಸೋನಲ್ ನಿಮಗೆ ಕೊಟ್ಟಿರೋದು? ಓ, ಅವ್ರು ಕೊಟ್ಟಿರೋದು ನನಗೆ ಸೋ ಮೆನಿ ಥಿಂಗ್ಸ್. ಅದು ಇದೆ ನನಗೆ. ದಿಸ್ ಇಸ್ ವೆರಿ ಸ್ವೀಟ್ ಆಫರ್. ನನ್ನ ಹತ್ರ ಬೇರೆ ಹಿಂಗೆ ರಿಂಗ್ ಇತ್ತಿದ್ದು. ನಾನು ಯಾವ ಕ್ರಿಕೆಟ್ ಆಡಕ್ಕೆ ಹೋದಾಗ ಕಳ್ಕೊಂಬಿಟ್ಟೆ ಅದನ್ನು. ಓ, ಸೊ ಹಾಗಾಗಿ ಅವರು ಮೊನ್ನೆ ಆ್ಯನಿವರ್ಸರಿಗೆ ಶಿ ಗಾಟ್ ದಿಸ್. ನಿಮಗೆ ಅವ್ರು ಕೊಟ್ಟಿರೋ ಬೆಸ್ಟ್ ಗಿಫ್ಟ್? ನನಗೆ ಐ ಥಿಂಕ್ ದ ಬೆಸ್ಟ್ ಆಫ್ ದ ಬೆಸ್ಟ್. ನನಗೆ ಈಸ್ ಗಿವನ್ ಅ ಲಾಟ್. ನಿಜ, ತುಂಬ ಗಿಫ್ಟ್ಸ್ ಕೊಟ್ಟಿದ್ದಾರೆ. ಬಟ್ ನನಗೆ ವ್ಯಾಲೆಂಟೈನ್ಸ್ ಡೇಗೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಅ ಸ್ಟಡಿ ಡೇ. ಅದರಲ್ಲಿ ಹಿ ಗಿಫ್ಟೆಡ್ ನನಗೊಂದು ಡಾಲ್ ಕೊಟ್ಟರು ವಿಚ್ ಬ್ರೀದ್ಸ್. ಓಕೆ, ಸೊ ಅವರಿಲ್ಲ ಟೈಮಲ್ಲಿ ಜನರಲಿ ನಾನು ಅದನ್ನು ಇಟ್ಕೊಂಡು ಮಲಗ್ತೀನಿ. ಅದು ಆನ್ ಮಾಡಿದರೆ ಅದು ಬ್ರೀದ್ ಮಾಡುತ್ತೆ ಡಾಲ್. ಸೊ ದಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಗಿಫ್ಟ್ಸ್. ಅದೇ ಬರ್ತಿರೋದು. ಹೌದಾ? ಯು ರಿಟರ್ನ್ ಟೆಡಿ ಬೇರ್? ಓಕೆ ಓಕೆ, ಲವ್ಲಿ ಲವ್ಲಿ ಲವ್ಲಿ. ಸೂಪರ್, ವಂಡರ್ಫುಲ್. ಸ್ಕೂಲ್ ಒಂದು ರಾಂಗ್ ಆಯ್ತು ಅಷ್ಟೇ. ಹಾ, ಅಷ್ಟೇ. ನಾನು ಅಲ್ಲೇ ಇದ್ದೆ. ಇವ್ರು ಸೇಂಟ್ ಅಂದ್ರು ಕರೆಕ್ಟ್. ನಾನು
ಅನ್ನಪೂರ್ಣ ಅಂದೆ ಅಷ್ಟೇ. ಅಷ್ಟೇ, ಒಂದು ಸ್ವಲ್ಪ ಡಿಫ್ರೆನ್ಸ್, ಬಟ್ ಇಬ್ಬರೂ ಕೂಡ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾರೆ. ದಟ್ಸ್ ಲವ್ಲಿ, ವಂಡರ್ಫುಲ್. ಕಾರ್ಯಕ್ರಮದ ಅಂತಿಮ ಭಾಗಕ್ಕೆ ನಾವು ಬಂದಿದ್ದೀವಿ. ಸುಧೀರ್ ಅವರೇ, ನಿರ್ಮಾಣದ ಜವಾಬ್ದಾರಿ ಜೊತೆಗೆ ನಿರ್ದೇಶಕನ ತಲೆ, ಇದರ ಜೊತೆಗೆ ಇಬ್ಬರ ಕಾಂಬಿನೇಷನ್, ನಿರ್ದೇಶಕರು, ನಿಮ್ಮದೇ ತಂಡದ ನಿರ್ದೇಶಕರು, ನಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ಒಂದು ಒಳ್ಳೆ ತಂಡ ಸೇರ್ಕೊಂಡು ಮಾಡಿರೋಂಥ ಒಂದು ಪ್ರಯತ್ನ ಇದು. ಈ ಜಾನರೇ ಕನ್ನಡಕ್ಕೆ ಸ್ವಲ್ಪ ಹೊಸದಾಗಿದೆ. ಅಂದರೆ ಲವ್ ಸ್ಟೋರೀಸ್ ನೋಡಿದ್ದೀವಿ ನಾವು, ಎಮೋಷನಲ್ ಲವ್ ಸ್ಟೋರೀಸು, ಡ್ರಾಮಾ ಲವ್ ಸ್ಟೋರೀಸು, ಆ್ಯಕ್ಷನ್ ಲವ್ ಸ್ಟೋರೀಸ್ ಎಲ್ಲ ನೋಡಿದ್ದೀವಿ. ಥ್ರಿಲ್ಲರ್ಸು ನೋಡಿರ್ತೀವಿ. ಥ್ರಿಲ್ಲರ್ ಅಂತಂದ್ರೆ ಯಾವುದೋ ಮರ್ಡರ್ ಆಗಿರುತ್ತೆ ಥ್ರಿಲ್ಲರ್, ಅಥವಾ ಇನ್ನೊಂದೇನೋ ಆ ಥರದ್ದು ನೋಡಿರ್ತೀವಿ. ದಿಸ್ ಇಸ್ ಅ ಬ್ಲೆಂಡ್ ಆಫ್ ಬೋತ್. ಅಂದರೆ ಒಂದು ಎಡ್ಜ್ ಆಫ್ ದಿ ಸೀಟ್ ಥ್ರಿಲ್ಲರು ಇದೆ, ಒಂದು ಲವ್ ಸ್ಟೋರಿನೂ ಪ್ಯಾರಲಲ್ಲ ಕನೆಕ್ಟ್ ಆಗಿದೆ ಅನ್ನೋದು ಒಂದು. ಆ್ಯಂಡ್ ಇದು ಇನ್ನೊಂದೇನು ಅಂತಂದರೆ ಎಲ್ಲ ಆಡಿಯನ್ಸು ಕನ್ನಡಿಗರ ಜೊತೆಗೆ ನಿಮಗೆ ನಾನ್ ಕನ್ನಡಿಗರ್ಸ್ ಆದರೂ ಕೂಡ ಈ ಸಿನಿಮಾ ನೋಡಿ ಎಂಜಾಯ್ ಮಾಡ್ಬೋದು ಅನ್ನೋದು ಅದು ನನಗೆ ನಂಬಿಕೆ ಇದೆ. 3 ಲ್ಯಾಂಗ್ವೇಜ್ ನಲ್ಲಿ ನಾವು ಇಲ್ಲ ಅಂತಂದ್ರೆ ಎನಿ ಲ್ಯಾಂಗ್ವೇಜ್ ಅಲ್ಲಿ ನೋಡಿದ್ದೀವಿ. ಫಾರ್ ಎಕ್ಸಾಂಪಲ್ ನಮಗೆ ಮುಂಗಾರು ಮಳೆ ತರ ಒಂದು ಸಿನಿಮಾ ಅಂತ ಅನ್ಕೊಳ್ಳಿ, ನಾವು ಕನ್ನಡಿಗರು ಎಷ್ಟು ಅದನ್ನ ಇಷ್ಟಪಟ್ಟು ಪ್ರೀತಿ ಕೊಟ್ವೋ ಹಾಗೆ ಬೇರೆಯವರು ಇಲ್ಲಿದ್ದಂತ ಬೆಂಗಳೂರು ಅಂತಂದ್ರೆ ಎಲ್ಲಾ ತರದವರು ಇದ್ದಾರೆ, ಎಲ್ಲಾ ಭಾಷೆ ಮಾತಾಡೋರು ಇದ್ದಾರೆ. ಸೊ ಯಾರು ನೋಡಿದ್ರು ಕೂಡ ಈ ಸಿನಿಮಾ ಇಷ್ಟ ಆಗುತ್ತೆ, ಈ ಸಿನಿಮಾ ಒಂಥರ ಕನೆಕ್ಟ್ ಆಗುತ್ತೆ. ಸೊ ಆ ಥರ ಒಂದು ಜಾನರ್ನಲ್ಲಿ ಇರುವಂಥ ಒಂದು ಸಿನಿಮಾ. ನಿರ್ದೇಶಕರಿಗೆ ಒಂದು ರೋಲ್ ಮಾಡೆಲ್ ಅಂತ ಇರುತ್ತೆ. ತರುಣ್ಗೆ ಯಾರು ದಿ ಬೆಸ್ಟ್ ಇಲ್ಲಿವರೆಗೂ ಅನ್ಸುತ್ತೆ? ಈಗಿನ ಜನ್ರೇಷನ್ ಬಿಟ್ಬಿಡಿ ನೀವು, ಹಿಂದಿನ ಜನ್ರೇಷನ್, ಎನಿ ಲ್ಯಾಂಗ್ವೇಜ್. ಬಹುಶಃ ನನ್ನ ಆಫೀಸ್ಗೆ ಯಾರಾದ್ರೂ ಬಂದಿದ್ರೆ ಗೊತ್ತಿರುತ್ತೆ. ನನ್ನ ಆಫೀಸ್ ನನ್ನ ಕ್ಯಾಬಿನ್ ನಾನೇನು ಕೂತ್ಕೋತೀನಿ, ನನ್ನ ಲೆಫ್ಟ್ ಸೈಡ್ ಒಂದು ವಾಲ್ ಇದೆ, ಅಲ್ಲಿ ನನ್ನ ಫೇವ್ರೆಟ್ ಯಾರ್ಯಾರು ಡೈರೆಕ್ಟರ್ಸ್ ಇದ್ದಾರೆ ಅವ್ರದ್ದೊಂದು ವಾಲ್ ಪೇಪರ್ ಮಾಡಿ ಅಂಟಿಸ್ಕೊಂಡಿದ್ದೀನಿ ನಾನು ಅದರಲ್ಲಿ. ಸೊ ಇಟ್ ಹ್ಯಾಸ್ ಎವ್ರಿ ಒನ್. ನನಗೆ ಪುಟ್ಟಣ್ಣವರಿಂದ ಹಿಡಿದು ರಾಜಮೌಳಿ ಅವ್ರ ತನಕ ಹಿಡಿದು ಕ್ರಿಸ್ಟಫರ್ ನೋಲನ್ ಇಂದ ಹಿಡಿದು ಉಪ್ಪಿ ಸರ್ ಇಂದ ಹಿಡಿದು ಕೆ ಬಾಲಚಂದರ್, ಶಂಕರ್ ಸರ್, ಅಂದರೆ 12 ಜನರದ್ದು ಒಂದು ವಾಲ್ ಪೇಪರ್ ಅದು, ವಿತ್ ದೇರ್ ಕೋಟ್ಸ್. ಅವ್ರದ್ದು ಟಾಪ್ ಬೆಸ್ಟ್ ಕೋಟ್ಸ್ ಏನಿದೆ ಅದನ್ನ ಹಾಕಿದ್ದೀನಿ. ನಾನು ಯಾವುದೋ ಟೈಮ್ ರೈಟಿಂಗು ಏನೋ ಕನ್ಫ್ಯೂಷನ್ ಇದೀನಿ, ಏನೋ ಬ್ಲ್ಯಾಂಕ್ ಆಗ್ತಿದ್ದೀನಿ ಅಂತಂದಾಗ ನಾನು ಆ ವಾಲ್ ನೋಡ್ತಾ ಕೂತ್ಕೊಂಡ್ರೆ ನನಗೆ ಏನೋ ಲಾಟ್ ಆಫ್ ಇನ್ಸ್ಪಿರೇಷನ್ಸ್ ಬರುತ್ತೆ ಅಲ್ಲಿಂದ. ಯಾವುದೋ ಒಂದು ವರ್ಕ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಎಲ್ಲ ಥರದಲ್ಲೂ ರಾಜ್ಕುಮಾರ್ ಹಿರಾನಿ ಅವ್ರ ಫೋಟೋ ಇದೆ, ಎವ್ರಿಥಿಂಗ್. ಅಂದರೆ ಅದು ನನಗೆ ಸುಮಾರು ಜನ ಬಂದಾಗ ಕೇಳ್ತಾರೆ, ಈ ಡೈರೆಕ್ಟರ್ ಇಲ್ವಲ್ಲ, ಈ ಇನ್ನೊಬ್ಬರು ಡೈರೆಕ್ಟರ್, ಅವರು ಟಾಪ್ ಡೈರೆಕ್ಟರ್ ಅಲ್ವಾ, ಅವ್ರು ಬಂದಿಲ್ಲ, ಅವ್ರದ್ದು ಯಾಕೆ ಹಾಕಿಲ್ಲ ನೀನು ಅಂತ. ಸೊ ನಾನು ಬಂದವ್ರಿಗೆ ಅದೇ ಹೇಳ್ತೀನಿ, ಇವಾಗ 3 ಕೋಟಿ ದೇವರಿದಾರಂತೆ, ನಿನ್ನ ಮನೆ ಪೂಜಾ ಮಂದಿರ್ನಲ್ಲಿ ಎಷ್ಟು ದೇವರುಗಳಿದೆ ಅಂದ್ರೆ ಮಿಕ್ಕಿ ದೇವರು ಅಂತಲ್ಲ, ನೀನು ನಿನ್ನ ಪೂಜೆ ಮಂದಿರನಲ್ಲಿ ಇಡುವಂಥ ದೇವರುಗಳು. ಸೊ ನನಗೆ ಕನೆಕ್ಟ್ ಆದಂಥವ್ರು, ನಾನು ಅಪ್ರಿಷಿಯೇಟ್ ಮಾಡಿದಂಥವ್ರು ಮಾತ್ರ ಈ ವಾಲಲ್ಲಿ ಇರೋದು ಅನ್ನೋದು ನಾನು ಅನ್ಕೋತೀನಿ. ಸೊ ಹಾಗಾಗಿ ಆ 12 ಜನ ನನ್ನ ತುಂಬ ಇನ್ಸ್ಪಿರೇಷನ್ ಅಂತ ಅನ್ಕೋತೀನಿ. ಲವ್ಲಿ. ಸೊ ರಾಣಾ ಅವರೇ, ಒಂದು ಡೈಲಾಗ್ ಅಂತೂ ನಾನು ಕೇಳ್ಬಿಟ್ಟೆ ಕಾರ್ಯಕ್ರಮ ಮುಗಿಸೋದು. ಇಡೀ ಸಿನಿಮಾದಲ್ಲಿ ಕಾಡಿದ ಅಥವಾ ನಮ್ಮ ವೀಕ್ಷಕರಿಗೆ ಒಂದು ಯಾವುದಾದ್ರೂ ಒಂದು ಅದ್ಭುತವಾದ ಡೈಲಾಗ್, ನಿಮ್ಮ ಲುಕ್ ನೋಡಿದಾಗ ಅದೊಂದು ರಗಡ್ ಏನಾದರೂ ಒಂದು ಡೈಲಾಗ್ ಎಕ್ಸ್ಪೆಕ್ಟೇಷನ್ ಅಂತೂ ನಾನಿದ್ದೀನಿ. ಒಂದು ಯಾವುದಾದ್ರೂ ಒಂದು ಡೈಲಾಗ್, ಅಥವಾ ನೀವಿಬ್ರು ಕಾನ್ವರ್ಸೇಷನ್ ಮಾಡ್ಬೋದು, ಯಾವುದಾದ್ರೂ ಒಂದು ಡೈಲಾಗ್. ಡೈರೆಕ್ಟ್ರೆ ಆಕ್ಷನ್ ಹೇಳ್ತೀರಾ? ಓಕೆ, ವೇಟ್, ನಮ್ಮ ಡೈರೆಕ್ಟರ್ ಆಕ್ಷನ್ ಹೇಳ್ತಾರೆ. ಆಕ್ಷನ್. ಹರೀಶ, ಮನೆಯವ್ರನ್ನೆಲ್ಲ ಬಿಟ್ಟು ಬರ್ತಿದ್ದೀನಿ ಕಣೋ. ನನ್ನ ಉಸಿರಿರೋವರೆಗೂ ಅವ್ರು ಯಾರು ನೆನಪು ಬರ್ದೇ ಇರೋ ಹಾಗೆ ನೋಡ್ಕೊಳ್ತೀನಿ ಚಿನ್ನಿ. ಸಿನಿಮಾದ ಒಂದು ನಿಮ್ಮ ಫೇವ್ರೆಟ್ ಸಾಂಗ್, 1-2 ಸಾಂಗ್. ಹಾಗೊಂದು ಹೀಗೊಂದು ವಿಷಯಗಳ ತಿಳಿಸುವೆನು, ನಿನ್ನಲ್ಲಿ ನಗುವನ್ನು ಹುಟ್ಟಾಕಲು. ಹಾಗೊಂದು ಹೀಗೊಂದು ಕನಸುಗಳ ಕಲಿಸುವೆನು, ಕಣ್ಣಲ್ಲಿ ದೃಶ್ಯಗಳ ಕಟ್ಟಾಕಲು. ನನಗೇನು ಇಷ್ಟ ಆಗೋದು ಯಾವಾಗ ನೀ ನನ್ನ ಇಷ್ಟ ಪಟ್ಟಾಗ, ನನಗೆ ನನ್ನ ಹೆಸರು ಹಿಡಿಸೋದು ಯಾವಾಗ ನೀ ನನ್ನ ಹೆಸರು ಕರೆದಾಗ. ಯಾವಾಗ ನಾನಿನ್ನ ಸೇರೋದು ಯಾವಾಗ, ಯಾವಾಗ ನೀ ನನ್ನ ಉಸಿರಾದೆ ಯಾವಾಗ. ಲವ್ಲಿ. ಈಗಾಗಲೇ ವೀಕ್ಷಕರೇ, ಯೂಟ್ಯೂಬ್ನಲ್ಲಿ ಅದ್ಭುತವಾಗಿ ವ್ಯೂಸ್ ಪಡೆದಿರೋ ಸಾಂಗ್ಸ್ ಅಮೇಝಿಂಗ್ ಆಗಿದೆ. ಒಂದ್ಸಲ ಡೆಫಿನೆಟ್ಲಿ ನೋಡಿ. ಆ್ಯಂಡ್ 5ನೇ ತಾರೀಕು ಸಿನಿಮಾ ಬೆಳ್ಳಿ ತೆರೆಗೆ ಬರ್ತಾ ಇದೆ, ಮಿಸ್ ಮಾಡದೆ ನೋಡಿ. ಥ್ಯಾಂಕ್ ಯು ಸೋ ಮಚ್ 4 ಜನಕ್ಕೆ. ಆ್ಯಂಡ್ ನಾವು ಕಾರ್ಯಕ್ರಮನ ಗಣಪನ ಆಶೀರ್ವಾದ ಪಡ್ಕೊಂಡು ಎಂಡ್ ಮಾಡೋಣ. ಎಲ್ಲ ಶುಭ ಆಗಲಿ ನಿಮ್ಮ ಇಡೀ ತಂಡಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್.
ವೀಕ್ಷಕರೇ, ಇದರೊಂದಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸೆಪ್ಟೆಂಬರ್ 5ನೇ ತಾರೀಕು ಡೇಟ್ ಡೆಫಿನೆಟ್ಲಿ ಮೆನ್ಷನ್ ಮಾಡ್ಕೊಳ್ಳಿ, ನೆನಪಿಟ್ಕೊಳ್ಳಿ. 7 ಮಲೆ ತೆರೆ ಮೇಲೆ ಅಬ್ಬರಿಸೋದಕ್ಕೆ ರೆಡಿ ಆಗಿದ್ದಾರೆ. ಇದು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.